ಎಲ್ರಿಗೂ ನಮಸ್ಕಾರ, ಶುಭೋದಯ. ನೀವು ನೋಡ್ತಾ ಇದ್ದೀರಾ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮ. ಎಂದಿನಂತೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಇವತ್ತು ಏನು ವಿಶೇಷವಾದ ವಿಚಾರವನ್ನ ನಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದಾರೆ, ಕೇಳೇ ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ತಮ್ಮ ನಮಸ್ಕಾರ ಮತ್ತು ಧನ್ಯವಾದಗಳು. ಗುರುಗಳೇ, ಶ್ಲೋಕದೊಂದಿಗೆ ಜೊತೆಗೆ ಪಂಚಾಂಗ ಶ್ರವಣ ಮಾಡೋ ಮುಖೇನ ಕಾರ್ಯಕ್ರಮ ಪ್ರಾರಂಭಿಸೋಣವಾ? ಆಗಲಿ. ಓಂ ವಿದ್ಯುದ್ಧಾಮ ಸಮಪ್ರಭಾಂ ಮೃಗವತಿ ಸ್ಕಂಧಸ್ಥಿತಾಂ ಭೀಷಣಾಂ ಕನ್ಯಾಭಿಃಕರವಾಲಖೇಟವಿಲಸದ್ಧಸ್ತಾಭಿರಾಸೇವಿತಾಂ ಹಸ್ತೇಶ್ಚಕ್ರಗದಾಸಿಖೇಟವಿಶಿಕಾಂಶ್ಚಾಪಂ ಗುಣಂತರ್ಜನೀಂ ಬಿಭ್ರಾಣಾಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂತೃನೇತ್ರಾಂ ಭಜೆ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಅದರ ಜೊತೆಯಲ್ಲಿ ಯಾರ್ಯಾರು ಈ ಒಂದು 7ನೇ ತಾರೀಕು ಅಕ್ಟೋಬರ್ನಲ್ಲಿ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ ಎನ್ನುವಂಥ ಪ್ರಾರ್ಥನೆಯನ್ನು ಅವನಿಗೆ ಸಲ್ಲಿಸ್ತಾ ಇವತ್ತಿನ ಪಂಚಾಂಗವನ್ನು ಮೊದಲು ನೋಡೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಶುಕ್ಲ ಪಕ್ಷದ ಪೌರ್ಣಮಿ ದಿನ. ಆ ನಂತರದಲ್ಲಿ ಇವತ್ತು ಕೃಷ್ಣ ಪಕ್ಷದ ಪಾಡ್ಯ ಕೂಡ ಆರಂಭ ಹಗಲೊತ್ತಿನಲ್ಲಿ ಉಂಟು. ಇವತ್ತು ಮಂಗಳವಾರ ಇರ್ತಕ್ಕಂಥದ್ದು ರೇವತಿ ನಕ್ಷತ್ರ, ಮೀನ ರಾಶಿಯಲ್ಲಿ ಚಂದ್ರನ ಸಂಚಾರ ಇರ್ತದೆ. ಇದರ ಜೊತೆಯಲ್ಲಿ ಧ್ರುವ ನಾಮಕವಾಗಿರ್ತಕ್ಕಂಥ ಯೋಗ ಮತ್ತು ಬಾಲವ ಕರ್ಣ ಇರ್ತಕ್ಕಂಥದ್ದು ಇದು ಪಂಚಾಂಗವಾದರೆ, ಇದರ ಜೊತೆಯಲ್ಲಿ ಗ್ರಹಸ್ಥಿತಿಯನ್ನು ನೋಡಬೇಕಲ್ಲ. ಮೇಷವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರವಿಲ್ಲ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಸಿಂಹದಲ್ಲಿ ಶುಕ್ರ, ಕೇತು, ಕನ್ಯಾದಲ್ಲಿ ಸೂರ್ಯ ಇದ್ದಾನೆ. ಇದರ ಜೊತೆಯಲ್ಲಿ ತುಲಾರಾಶಿಯಲ್ಲಿ ಬುಧ ಮತ್ತು ಮಂಗಳ, ವೃಶ್ಚಿಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಹಾಗೂ ಮಕರದಲ್ಲಿ ಧನುವಿನಲ್ಲಿ ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ. ಧನು ಮಕರ ರಾಶಿಗಳು ಖಾಲಿ. ಹಾಗೆ ಕುಂಭರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಚಂದ್ರನ ಜೊತೆಯಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹಸ್ಥಿತಿ. ವೀಕ್ಷಕರೀಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ದಿನ ಭವಿಷ್ಯದಲ್ಲಿ 12 ರಾಶಿಯವರು ಕಾಯ್ತಿರ್ತಾರೆ. ನಮಗೆ ಈ ದಿನ ಹೇಗಿರ್ಬೋದು ಅಂತ ಕಾಯಿಸೋದು ಬೇಡ, ಪ್ರಾರಂಭಿಸೋಣ ಮೇಷರಾಶಿಯೊಂದಿಗೆ. ಮೇಷರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗಬಹುದು. ಕಾರಣ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಶನಿಯೊಂದಿಗೆ ವ್ಯಯದಲ್ಲಿರ್ತಕ್ಕಂಥದ್ದಾದ್ದರಿಂದ ಯಾವುದೋ ಒಂದು ಮನೆಯ ವಾತಾವರಣದಲ್ಲಿ ಭಯಮಿಶ್ರಿತವಾಗಿರ್ತಕ್ಕಂಥ ಲಕ್ಷಣ, ಮನೆಯೊಳಗೆ ಏನೋ ಸಂಚಾರವಾಗಿರ್ತಕ್ಕಂಥ ರೀತಿಯಲ್ಲೋ ಅಥವಾ ಒಂದು ರೀತಿಯ ಭ್ರಾಂತಿಯಾಗಿರ್ತಕ್ಕಂಥ ವಾತಾವರಣವಾಗಿ ಸೂಚಿಸುತ್ತೆ ಇವತ್ತಿನ ಗ್ರಹಸ್ಥಿತಿ. ಇದಕ್ಕೆ ಸರಿಯಾಗಿ ಬೇರೆಯವರಿಂದ ಚುಚ್ಚು ಮಾತುಗಳು ಕೂಡ ಕಾರಣ. ದ್ವಿತೀಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರ, ಹಾಗಾಗಿ ವಾಗ್ದೋಷ ಇತ್ಯಾದಿಗಳು ಆರಂಭವಾಗಬಹುದು. ಯಾರೊಂದಿಗಾದರೂ ಜಗಳವಾಗ್ತಕ್ಕಂಥ ಲಕ್ಷಣ ಕೂಡ ಉಂಟು. ದಯಮಾಡಿ ಮಾತಿನ ಬಗ್ಗೆ ಇವತ್ತು ತುಂಬ ನಿಗಾ ವಹಿಸಬೇಕು. ಯಾಕೆಂತಂದರೆ ಬೆಂಕಿಗೆ ಸಮಾನವಾಗಿರ್ತಕ್ಕಂಥದ್ದು ಮಾತು. ಕೆಲವು ಸಂದರ್ಭ ಕೆಲವರ ಜೀವವನ್ನು ಎಲ್ಲವನ್ನು ಸುಟ್ಟು ಬೂದಿ ಮಾಡಿಬಿಡ್ತದೆ. ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಜೊತೆಯಲ್ಲಿ ಆ ಒಂದು ಭಯಮಿಶ್ರಿತವಾಗಿರ್ತಕ್ಕಂಥ ವಾತಾವರಣದ ದೋಷ ಪರಿಹಾರಕ್ಕೋಸ್ಕರವಾಗಿ ನರಸಿಂಹನನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ತೃತೀಯಾಧಿಪತಿಯಾಗಿರ್ತಕ್ಕಂಥ ಚಂದ್ರಸ್ಥಿತಿ ಉತ್ತಮವಾಗಿಲ್ಲ. ಮಾನಸಿಕವಾಗಿರತಕ್ಕಂಥ ಬೇಸರ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ನಷ್ಟ. ಇದರ ಜೊತೆಯಲ್ಲಿ ಬುಧಮಂಗಳ ಯೋಗ ಷಷ್ಠದಲ್ಲಿರೋದರಿಂದ ಸ್ವಲ್ಪ ಹಿತಶತ್ರುಗಳ ಸಮಸ್ಯೆ. ಯಾರೋ ಒಬ್ಬರು ನಿಮಗೆ ಯಾವುದೋ ಸಂದರ್ಭದಲ್ಲಿ ಯಾವುದೋ ಒಂದು ಉಪಕಾರ, ಉಪಯೋಗ, ಸಹಕಾರ, ಸಹಯೋಗ ಕೊಡ್ತೀವಿ ಅಂತ ಹೇಳಿಕೊಂಡವರು ಅವರು ಮಾತಿಗೆ ತಪ್ಪತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಷಷ್ಠವ್ಯಯಾಧಿಪತಿಗಳು ಅಥವಾ ಷಷ್ಠ ಸ್ಥಾನದಲ್ಲಿರ್ತಕ್ಕಂಥ ವ್ಯಯ ಮತ್ತು ಧನಪಂಚಮಾಧಿಪತಿಗಳು ವಿಶ್ವಾಸ ದ್ರೋಹವನ್ನು ಸೂಚಿಸ್ತಾರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ನಂಬಿಕೆಯನ್ನು ಉಳಿಸ್ಕೊಂಡ ವ್ಯಕ್ತಿಗಳಿಂದಲೇ ಮೋಸ ಹೋಗ್ತಕ್ಕಂಥ ಲಕ್ಷಣಗಳು ಕೂಡ ವೃಷಭ ರಾಶಿಯವರಿಗೆ ಕಾಣಿಸುತ್ತೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆ ಬೇಕು. ಅನಂತ ಪದ್ಮನಾಭನ ಆರಾಧನೆ ಅಂತಕ್ಕಂಥದ್ದು ಬೇಕಾಗತ್ತೆ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಪಂಚಮದಲ್ಲಿ ಬುಧಮಂಗಳ ಯೋಗ ಮತ್ತು ಕರ್ಮದಲ್ಲಿ ಚಂದ್ರ. ಸ್ವಲ್ಪ ಮಟ್ಟಿಗೆ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಸತ್ಕಾರ್ಯಗಳಲ್ಲಿ ಅನಾಸಕ್ತಿ, ಪೂಜೆ ಪುನಸ್ಕಾರಗಳಲ್ಲಿ ಕೂತಾಗ ಅಪಶಕುನ ದರ್ಶನಗಳನ್ನು ಕೂಡ ಊಹಿಸಬಹುದಾಗಿರುತ್ತೆ. ಯಾಕೆ ಅಂತಂದರೆ ಕರ್ಮಭಾವದಲ್ಲಿ ನಿಮ್ಮ ಪಂಚಮಾಧಿಪತ್ಯ ಶುಭ ಸ್ಥಿತಿಯಲ್ಲಿ ಇಲ್ಲದ ಕಾರಣ ಕರ್ಮಭಾವದಲ್ಲಿರ್ತಕ್ಕಂತಹ ಒಂದು ಶನಿಚಂದ್ರ ಯೋಗದ ಪ್ರಭಾವ ಮತ್ತು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ರಾಹು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ತಮೋಮಯವಾಗಿರತಕ್ಕಂಥ ಆಲಸ್ಯಪೂರ್ಣವಾಗಿರತಕ್ಕಂಥ ಭಯ ಭೀಭತ್ಸತೆಯನ್ನು ಸೂಚಿಸ್ತಕ್ಕಂಥ ಲಕ್ಷಣಗಳು ಕೂಡ ಕೆಲವಷ್ಟು ಕಾಣಿಸುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಏನು ಅಂದರೆ ರಾಶಿಯಲ್ಲಿರ್ತಕ್ಕಂತಹ ಗುರು ಮತ್ತು ವಿಶೇಷವಾಗಿ ಚತುರ್ಥ ಭಾವದಲ್ಲಿರ್ತಕ್ಕಂತಹ ಸೂರ್ಯ. ಹಾಗಾಗಿ ಏನು ಮಾಡಬೇಕು ಇವತ್ತು ಅಂತಂದರೆ ಮಿಥುನ ರಾಶಿಯವರು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ರಾಶಿಯಾಧಿಪತಿ ಭಾಗ್ಯದಲ್ಲಿರ್ತಕ್ಕಂಥದ್ದು ಸಪ್ತಮಾಧಿಪತಿಯೊಂದಿಗೆ, ಅರ್ಥಾತ್ ತೃತೀಯಕ್ಕೆ ದೃಷ್ಟಿಯಾಗುವುದರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರು, ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂಥವ್ರು ಯಾರಿದ್ದೀರಿ ಅಂಥವರಿಗೆ ಭಾಗ್ಯೋದಯವಾಗ್ತಕ್ಕಂಥ ಒಂದು ಕಾಲ. ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಇರ್ತಕ್ಕಂಥವರಿಗೆ ಅಂದರೆ ಸ್ವಲ್ಪ ಕಠಿಣವಾಗಿರ್ತಕ್ಕಂಥದ್ದು. ಅರ್ಥಾತ್ ಏನು ಅಂತಂದರೆ ಶನೈಶ್ವರನೊಂದಿಗೆ ಚಂದ್ರ ಇದ್ದಾಗ ತೀವ್ರತರವಾಗಿರ್ತಕ್ಕಂಥ ಹರಿತವಾಗಿರ್ತಕ್ಕಂಥ ಭಾರವಾಗಿರ್ತಕ್ಕಂಥ ವಸ್ತುಗಳನ್ನು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡುವವರು ಅಥವಾ ಆ ಒಂದು ಥರದ ವಸ್ತುಗಳನ್ನು ಬಿಸ್ನೆಸ್ ಆಗಿ ಇಟ್ಕೊಂಡಿರ್ತಕ್ಕಂಥವರಿಗೆ ಕೂಡ ಉತ್ತಮವಾಗಿರ್ತಕ್ಕಂಥ ವಾತಾವರಣವಾಗಿದೆ. ಕರ್ಕಾಟಕ ರಾಶಿಯವರು ಇವತ್ತಿನ ದಿನವನ್ನು ತಕ್ಕ ಮಟ್ಟಿಗೆ ನೆಮ್ಮದಿಯಿಂದಲೇ ಕಳಿಬಹುದು. ಪಂಚಮಾಧಿಪತಿಯಾಗಿರತಕ್ಕಂತಹ ಮಂಗಳ ಸರಿಯಾಗಿ ಇಲ್ಲದೇ ಇರತಕ್ಕಂಥ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಕಿರಿಕಿರಿ ಆಗ್ತಕ್ಕಂಥ ಲಕ್ಷಣ ಬುಧ ಬಂದಿರೋದರಿಂದ ಸ್ವಲ್ಪ ಹೆಚ್ಚು ಎಚ್ಚರಿಕೆ ಬೇಕು. ಸಹಪಾಠಿಗಳಿಂದ ಅಥವಾ ಶಿಕ್ಷಕರಿಂದ ಕೂಡ ಸ್ವಲ್ಪ ಮಟ್ಟಿನ ಭರ್ತ್ಸನೆ ಅಂದರೆ ನಿಂದನೆ. ಆ ಒಂದು ನಿಂದನೆ ಅಂತಕ್ಕಂಥದ್ದು ಕೆಲವು ಸಂದರ್ಭ ಒಳ್ಳೆಯದೇ. ಮಾನಸಿಕವಾಗಿ ಬೇಸರವನ್ನು ಕೊಟ್ಟರೂ ಕೂಡ ನಿಂದನೆ ಯಾಕೆ ಒಳ್ಳೆಯದು ಅಂತಂದರೆ ಒಂದು ಪಾತ್ರೆ ಸ್ವಚ್ಛವಾಗಬೇಕು ಅಂದರೆ ಸ್ವಲ್ಪ ಗಟ್ಟಿ ತಿಕ್ಕಿ ತೊಳಿಬೇಕಾಗತ್ತೆ. ಕಸ ಅಥವಾ ಬೇರೆ ರೀತಿಯಲ್ಲಿ ಅದೇನಾದರೂ ಗಲೀಜಾಗಿದ್ದ ಪಕ್ಷದಲ್ಲಿ ಪಾತ್ರೆಗೆ ಹುಣಸೆ ಹಣ್ಣನ್ನು ಇನ್ಯಾವುದೋ ಒಂದು ವಸ್ತುವನ್ನು ಹಾಕಿ ಅದನ್ನು ತಿಕ್ತಾರಲ್ವ, ಗುಂಜು ಕೈಲಿ ಹಿಡ್ಕೊಂಡು ಈಗೆಲ್ಲ ಸ್ಕ್ರಬ್ ಬಂದಿದೆಯಲ್ಲ, ಆ ತಿಕ್ಕಿದಾಗ ನೋವು ಅಂದ್ಕೊಂಡ್ಬಿಟ್ರೆ ಪಾತ್ರೆ ಸ್ವಚ್ಛವಾಗೋದು ಹೇಗೆ? ಹಾಗೆ ಯಾರಾದರೂ ನಿಂದಿಸಿದಾಗ ಅದನ್ನು ನೋವು ಅಂದ್ಕೊಂಡ್ರೆ ನಾವು ಸ್ವಚ್ಛರಾಗೋದು ಹೇಗೆ? ಯೋಚನೆ ಮಾಡಬೇಕು. ಸರಸ್ವತಿ ಆರಾಧನೆ ಮಾಡಿಕೊಳ್ಳಿ. ಶುಭವಾಗಿ. ಗುರುಗಳೇ, ಮಂಗಳವಾರದ ಈ ಮಂಗಳಕರವಾದ ದಿನ ಯಾವ ಮಂಗಳಕರವಾದಂತಹ ಸಾನ್ನಿಧ್ಯಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇದು ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಸಾನ್ನಿಧ್ಯ, ಸ್ವಲ್ಪ ಕಷ್ಟಪಟ್ಟು ಹೋಗಬೇಕಾಗಿರ್ತಕ್ಕಂಥ ಒಂದು ದೇವತಾ ಸನ್ನಿಧಾನ. ನಾವು ಈ ನವರಾತ್ರಿಯಲ್ಲಿ ದೇವಿಯ ವೈಭವಗಳನ್ನು ನೋಡಿದ್ವಿ, ಅಮ್ಮನವರ ಆ ಒಂದು ಅವತಾರಗಳನ್ನು ನೋಡಿದ್ವಿ. ಚಂಡಿ ಅಥವಾ ದೇವಿ ಮಹಾತ್ಮೆಯಲ್ಲಿ ಒಂದು ಭಾಗವನ್ನು ಕೂಡ ನಾವು ಗಮನಿಸಿದ್ವಿ. ಅಲ್ಲಿ ಹೇಳಿದ್ದೆ ನಾನು, ನೀವು ನೆನ್ಪಿಟ್ಟು ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ವಿಂಧ್ಯವಾಸಿನಿ. ಈ ವಿಂಧ್ಯವಾಸಿನಿ ಪ್ರಯಾಗ್ರಾಜ್ ಹತ್ರ ಇರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ಯಾವಾಗ ಈ ದೇವಿ ಆದಿಶಕ್ತಿ ಸ್ವರೂಪಳಾಗಿರ್ತಕ್ಕಂಥವಳು ಷೋಡಶಿಯಾಗಿ ಬಂದಳು, ರಾಕ್ಷಸರನ್ನು ಸಂಹಾರ ಮಾಡಿದಳು, ಸಿಂಹದ ಮೇಲೆ ಕೂತಿದ್ಲು, ಬಾಲಿಕೆಯಾಗಿ ಬಂದ್ಲು, ಬಹಳ ಸುಂದರವಾಗಿದ್ಲು, ಬಂಗಾರದ ಬೆಟ್ಟದ ಮೇಲೆ ಕೂತಿದ್ಲು, ಹೇಳಲ್ಲ ಕಥೆಯಲ್ಲಿ ಬಂದಿತ್ತಲ್ಲ. ಅದೇ ವಿಶಿಷ್ಟವಾಗಿರ್ತಕ್ಕಂತಹ ಸ್ವರೂಪವನ್ನು ಯಾವಾಗ ನಿಶುಂಭಾದಿ ದಾನವರನ್ನು ಸಂಹಾರ ಮಾಡಿದ್ಲೋ, ದೇವತೆಗಳೆಲ್ಲರೂ ಅವಳನ್ನು ಸ್ತೋತ್ರ ಮಾಡಿದಾಗ ಆಕೆ ಹೇಳ್ತಾಳೆ, ವೈವಸ್ವತೆ ಅಂತರೇ ಪ್ರಾಪ್ತೆ ಅಂತ ಒಂದು ಕಡೆಯಲ್ಲಿ ಬರ್ತದೆ, 11ನೇ ಅಧ್ಯಾಯದಲ್ಲಿ ಬರ್ತದೆ ದೇವಿ ಮಹಾತ್ಮೆಯಲ್ಲಿ. ಅಲ್ಲ ಆಕೆ ಏನು ಹೇಳ್ತಾಳೆ ಅಂತಂದರೆ, ವೈವಸ್ವತ ಮನ್ವಂತರೇ ಅಷ್ಟಾವಿಂಶತಿತಮೇ ಕಲಿಯುಗೆ. ಈಗಲೇ ಇದೇ ಕಲಿಯುಗದಲ್ಲೇ ಅವಳು ಹೇಳಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಏನು ಅಂದರೆ, ವೈವಸ್ವತ ಮನ್ವಂತರದ 28ನೇ ಯುಗದಲ್ಲಿ, ಯುಗ ಚಕ್ರದಲ್ಲಿ ಇದೇ ಶುಂಭ ನಿಶುಂಭ ಅನ್ನುವಂತಹ ರಾಕ್ಷಸರು ಪುನಃ ಉತ್ಪತ್ತಿ ಆಗ್ತಾರೆ. ಈ ಕಾಲದಲ್ಲಿ, ಈ ಕಲಿಯುಗದಲ್ಲಿ ಅಷ್ಟಾವಿಂಶತಿಮೇ ಯುಗೆ ಶುಂಭೋ ನಿಶುಂಭಶ್ಚೈವಾನ್ಯ ಉತ್ಪತ್ಸೇತೆ ಮಹಾಸುರವು. ಮಹಾರಾಕ್ಷಸರು 2 ಜನ ಶುಂಭ ನಿಶುಂಭರು ಪುನಃ ಹುಟ್ಟುತ್ತಾರೆ ಅಂತ ಆಕೆ ಹೇಳಿರೋದು. ಈಗ ಹುಟ್ಟಿರಬಹುದಾ?
ಗೊತ್ತಿಲ್ಲ. ಈ ಭಯೋತ್ಪಾದನೆ ಮಾಡೋರು, ಆ ಈ ದೇಶದ ಮೇಲೆ ಬಾಂಬ್ ಹಾಕೋರು ಅವರೆಲ್ಲ ಒಂದ್ ರೀತಿಯ ರಾಕ್ಷಸರೇ ಅಲ್ವೇ? ಕರೆಕ್ಟಾಗಿ ಹೇಳಿದ್ರಿ ನೀವು. ನೋಡಿ, ಕಾಲ ಕಾಲಕ್ಕೆ ತಕ್ಕಂತೆ ರಾಕ್ಷಸರ ಹೆಸರು ಬದಲಾವಣೆ ಆಗಿದೆ. ಉದಾಹರಣೆಗೆ ಭಗವಂತನ 2 ಅವತಾರ, ವರಾಹ ಮತ್ತು ನರಸಿಂಹ ಅವತಾರದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತಿತ್ತು ರಾಕ್ಷಸರ ಹೆಸರು. ಅದೇ ಭಗವಂತ ರಾಮನಾಗಿ ಬಂದಾಗ ರಾಕ್ಷಸರ ಹೆಸರು ರಾವಣ ಕುಂಭಕರ್ಣ ಅಂತಿತ್ತು. ಅದೇ ಭಗವಂತ ಕೃಷ್ಣನಾಗಿ ಬಂದಾಗ ಶಿಶುಪಾಲ ದಂತವಕ್ರ ಅಂತ ಇತ್ತು. ಅಂದ್ರೆ ಮೇಲೆ ಹೆಸರು ಬದಲಾವಣೆ ಆದಾಗ ಈಗ ಇಲ್ಲಿ ದೇವಿ ಹೇಳ್ತಾಳೆ ಶುಂಭ ನಿಶುಂಭ ಅಂತ. ಅದೇ ಹೆಸರು ಇರಬೇಕು ಅಂತಿದ್ಯಾ? ಇಲ್ವಲ್ಲ. ಆ ಒಂದು ಸಂವತ್ಸರದಲ್ಲಿ ಸ್ವಾರೋಚಷ ಮನ್ವಂತರದಲ್ಲಿ ರಾಜನಿಗೆ ಕಥೆಯಲ್ಲಿ ಬಂದಿರತಕ್ಕಂಥದ್ದೇನು ಅಂತಂದ್ರೆ, ಆ ದೇವಿ ಶುಂಭ ನಿಶುಂಭರ ಸಂಹಾರಕ್ಕಾಗಿ ಅವತಾರವೆತ್ತಿ ಬಂದಳು. ಆಗ ಆ ನಂತರದಲ್ಲಿ ಅವಳು ಹೇಳ್ತಾಳೆ, ಏನು ಹೇಳ್ತಾಳೆ ಅಂತಂದ್ರೆ, ಕೃಷ್ಣಾವತಾರದ ಸಂದರ್ಭದಲ್ಲಿ ನೋಡಿ ಅವಳು ಹೇಳಿದ್ದು ಯಾವಾಗ, ನಾವದನ್ನು ಚೂರು ಆ ಕಥೆಯನ್ನು ನಾವು ಸರಿಯಾಗಿ ಸಂಯೋಜನೆ ಮಾಡಿಕೊಂಡ್ರೆ ಅರ್ಥವಾಗತ್ತೆ. ಅವಳು ಹೇಳ್ತಾಳೆ ದೇವತೆಗಳಿಗೆ, ಶುಂಭ ನಿಶುಂಭರ ಸಂಹಾರವನ್ನು ಮಾಡಿದಂತಹ ನಾನು ಮುಂದೆ ಬರ್ತಕ್ಕಂತಹ 28ನೇ ಯುಗದಲ್ಲಿ ವಿಂಧ್ಯವಾಸಿನಿಯಾಗಿರ್ತೇನೆ. ಯಾಕೆ ಅಂತಂದರೆ ಯಶೋಧಾ ಗರ್ಭ ಸಂಭವ. ನಾವು ಕೃಷ್ಣಾವತಾರದಲ್ಲಿ ಗೋಕುಲಾಷ್ಟಮಿ ಕಥೆಯಲ್ಲಿ ಕೇಳಿದ್ವಿ. ವಸುದೇವ ತಲೆ ಮೇಲೆ ಕೃಷ್ಣನನ್ನು ಹೊತ್ಕೊಂಡು ಹೋಗಿ ನಂದಗೋಕುಲಕ್ಕೆ ಹೋಗ್ತಾನೆ. ಅಲ್ಲಿ ಯಶೋದೆ ಕೂಡ ಒಂದು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಆ ಸಂದರ್ಭದಲ್ಲಿ ಅದು ಹೆಣ್ಣು ಮಗು, ಅದು ಕೃಷ್ಣನ ತಂಗಿ ಅಂತ ನಿರ್ಧಾರ. ಯಾಕೆಂದ್ರೆ ಯಶೋದೆಯನ್ನು ಅಮ್ಮ ಅಲ್ವಾ ಅವಳು, ಸಾಕು ತಾಯಿ. ಹಾಗಾಗಿ ಕೃಷ್ಣನ ತಂಗಿಯಾಗಿ ತಾನು ಹುಟ್ಟುತ್ತೇನೆ ಅಂತ ಹೇಳಿದ್ದವಳು. ಆಗ ಏನಾಗುತ್ತೆ, ಕಂಸನಿಗೆ ವಿಷಯ ಗೊತ್ತಾಗುತ್ತೆ, ಆ ಮಗುವನ್ನು ಎಸೆತಾನೆ, ಅಂತರಿಕ್ಷದಲ್ಲಿ ಅಂತರ್ಧಾನವಾಗುತ್ತೆ ಮಗು ಅಂತೆಲ್ಲ ಕಥೆಯಲ್ಲಿ ಬರುತ್ತಲ್ಲ, ಅಲ್ಲಿ ಹೇಳಿ ಹೋಗ್ತಾಳೆ ನಾನು ವಿಂಧ್ಯವಾಸಿನಿಯಾಗಿರ್ತೇನೆ ಅಂತೇಳಿ. ಅದೇ ವಿಚಾರವನ್ನೇ ಇದೇ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತದೆ. ವಿಂಧ್ಯವಾಸಿನಿ ದೇವಿ ತಾನು ವಿಂಧ್ಯ ಪರ್ವತದ ಮೇಲೆ ಹೋಗಿ ನಿವಾಸವನ್ನು ಮಾಡ್ತೇನೆ ಅಂಥೇಳಿ ಅಂತರ್ಧಾನಳಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದು. ವಿಂಧ್ಯವಾಸಿನಿ ಅಂತ ಹೇಳ್ತಕ್ಕಂಥದ್ದು ಇವತ್ತಿನ ಉತ್ತರ ಪ್ರದೇಶದ ಪ್ರಯಾಗರಾಜ್ ಸಮೀಪದಲ್ಲಿ ಮಿರ್ಜಾಪುರ ಅಂತ ಇದೆ. ಆ ಮಿರ್ಜಾಪುರದ ಸಮೀಪದಲ್ಲಿರ್ತಕ್ಕಂತಹ ವಿಂಧ್ಯ ಆಚಲ ಅಥವಾ ವಿಂಧ್ಯಾಚಲ ಅಂತಕ್ಕಂಥ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂತಹ ವಿಂಧ್ಯವಾಸಿನಿ ದೇವಿಯ ಒಂದು ಸ್ವರೂಪ ಕ್ಷೇತ್ರ ಇವತ್ತಿನ ಕ್ಷೇತ್ರ ಮಹಿಮೆಯಲ್ಲಿ ಇರ್ತಕ್ಕಂಥದ್ದು. ಈ ವಿಂಧ್ಯವಾಸಿನಿ ಕ್ಷೇತ್ರದಲ್ಲಿರ್ತಕ್ಕಂತಹ ದೇವಿ ಅಷ್ಟಭುಜ ಮಹಾ ಸರಸ್ವತಿ ಸ್ವರೂಪ ಸಿಂಹವಾಹಿನಿ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಮಹಾ ಸರಸ್ವತಿ ಸ್ವರೂಪ ಅಷ್ಟಭುಜ ಅಂತಂದರೆ ಅವಳ ಆ ಒಂದು ಆಕಾರವನ್ನು ನಾವು ದೇವಿ ಮಹಾತ್ಮೆಯಲ್ಲಿ ನೋಡಿದ್ದೀವಲ್ಲ, ಎಲ್ಲ ವಿವರಗಳನ್ನು ಅಲ್ಲಿ ಕೊಟ್ಟಿದ್ದೇನೆ ನಾನು. ವಿಂಧ್ಯ ಅಂತಂದರೆ ಏನು? ಕಷ್ಟ ಅಂತ ಅರ್ಥ. ಆ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಪರ್ವತ, ಕಷ್ಟಗಳು ಪರ್ವತ ರೂಪದಲ್ಲಿ ನಮಗೆ ಬರ್ತವೆ. ಯಾವ್ಯಾವ ರೀತಿಯಲ್ಲಿ ಕಷ್ಟಗಳು ಬರ್ಬೋದು, ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದಲ್ವಾ. ಮನುಷ್ಯನಿಗೆ ಕಷ್ಟ ಇಂಥದ್ದೇ ರೂಪದಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹುಟ್ಟಿದಂದಿನಿಂದ ಸಾಯುವಲ್ಲಿವರೆಗೆ ಯಾವ ಹಂತದಲ್ಲಿ ಯಾವ ರೂಪದಲ್ಲಿ ಬೇಕಾದರೂ ಕಷ್ಟಗಳು ಬರಬಹುದು. ಅಂತಹ ಕಷ್ಟವನ್ನು ನಿವೃತ್ತಿ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಆ ಒಂದು ವಿಂಧ್ಯವಾಸಿನಿ ದೇವಿಯ ದರ್ಶನವನ್ನು ಮಾಡಿ ಅಲ್ಲಿ ಹೇಳಿರ್ತಕ್ಕಂಥ ವಿಧಿವಿಧಾನ ನಾನು ಯಾವಾಗಲೂ ಹೇಳ್ತೇನೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಅರ್ಚಕರಿಂದಲೋ ದೇವಿಯ ಸೇವಾರ್ಥವನ್ನು ಮಾಡ್ತಕ್ಕಂಥ ಜನ ಯಾರಿರ್ತಾರೋ ಅವರಲ್ಲಿ ನಿಮ್ಮ ಸಂಕಟಗಳನ್ನು ಹೇಳ್ಕೊಳ್ಬೇಕು. ಈ ರೀತಿಯಾಗಿ ನನಗೆ ಸಂಕಟ ಇದೆ, ಈ ಸಂಕಟವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಕ್ಷೇತ್ರದಲ್ಲಿ ನಾನು ಯಾವ ಸೇವೆ ಮಾಡಬೇಕು ಅನ್ನುವಂಥ ವಿಚಾರ ಅಲ್ಲಿ ದೇವತಾ ಪ್ರೇರಣೆಯಿಂದ ಅವರು ಏನನ್ನು ನುಡಿತಾರೋ ಅದನ್ನು ಸೇವೆಯಾಗಿ ಸಲ್ಲಿಸಿದಾಗಲೇ ಆ ಒಂದು ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಈ ವಿಂಧ್ಯವಾಸಿನಿ ದೇವಿಯ ಈ ಸನ್ನಿಧಾನ ಆ ಕಾಲದ್ದು, ಯಾವ ಕಾಲದ್ದು ಅಂತ ಯೋಚನೆ ಮಾಡಬೇಕು. ಎಷ್ಟು ವರ್ಷ ಆಗಿರ್ಬೋದು ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿ ಗೊತ್ತಿಲ್ಲ ಅಲ್ವಾ. ನಾನು ಹೇಳ್ತೀನಿ, ಲೆಕ್ಕಾಚಾರ ನಮ್ಮಲ್ಲಿದೆ. 5147 ವರ್ಷಗಳಾಯಿತು ಕಲಿಯುಗ ಆರಂಭ ಆಗಿ. ಲೆಕ್ಕ ಕೊಡ್ತಾ ಇದ್ದೀನಿ ನಾನು. 5000 ಯಾವತ್ತು ದುರ್ಯೋಧನ ಕಾಲು ಮುರ್ಕೊಂಡು ಕೆಳಗೆ ಬಿದ್ದನೋ ಅಂದಿನಿಂದ ಕಲಿಯುಗ ಆರಂಭ ಮಾಡಬೇಕು ಅಂತ ಹೇಳಿದೆ. ಈ ಕಲಿಯುಗ ಅಂತಕ್ಕಂಥದ್ದು ಆರಂಭವಾಗಿ 5147 ವರ್ಷಗಳಾಯಿತು. ಅದಕ್ಕಿಂತ ಹಿಂದೆ 136 ವರ್ಷಗಳ ಕಾಲವನ್ನು ಧರ್ಮರಾಯ ರಾಜ್ಯಭಾರ ಮಾಡಿದ ಅಂತ ಬರುತ್ತೆ. ಧರ್ಮರಾಯನಿಗಿಂತ 2 ವರ್ಷಗಳ ಕಾಲ ಚಿಕ್ಕವನು ಕೃಷ್ಣ. ಈಗ ನಾವೇನು ಮಾಡಬೇಕಾಯ್ತು? ಕೃಷ್ಣ ಹುಟ್ಟಿದ ಸಂದರ್ಭ, ಕೃಷ್ಣ ಹುಟ್ಟಿದ ಮರುದಿವಸ ತಾನೇ ಅವಳು ವಿಂಧ್ಯವಾಸಿನಿಯಾಗಿ ಅಂತರ್ಧಾನಳಾಗಿದ್ದು.
ಈಗ ನಾವು ಇದನ್ನು ಲೆಕ್ಕಾಚಾರ ಶುರು ಮಾಡ್ಕೊಂಡು ಬಂದರೆ 133 ವರ್ಷಗಳ ಕಾಲ ಕೃಷ್ಣ ಬದುಕಿದ್ದಿದ್ದು. ಹಾಗಾಗಿ ಆ 133 ವರ್ಷ 147 ಸೇರಿಸಿದಾಗ 279 ಆಗುತ್ತೆ, ಅಥವಾ 280. 5280 ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಸಿಕ್ಕತ್ತು ಕಾರಣ ಅಲ್ಲಿ ಆಕೆ ಕಂಸ ಯಾವಾಗ ಬಿಸಾಕ್ತಾನೆ, ಬಿಸಾಕಿದ ಆ ನಂತರದಲ್ಲಿ ಆ ಶಿಶು ಅಂತರಿಕ್ಷದಲ್ಲಿ ನಿಂತು ಕಂಸನಿಗೆ ಎಚ್ಚರಿಕೆಯನ್ನು ಕೊಡುತ್ತೆ, ನಿನ್ನನ್ನು ಸಂಹಾರ ಮಾಡುವವನ ಸೃಷ್ಟಿಯಾಗಿದೆ, ಅವನು ಎಲ್ಲಿ ಬೇಕೋ ಅಲ್ಲಿ ಬೆಳೀತಿದ್ದಾನೆ, ನನ್ನನ್ನು ಕೊಲ್ಲುವಂಥ ನಿನ್ನ ಪ್ರಯತ್ನ ಯಶಸ್ವಿ ಆಗೋದಿಲ್ಲ, ಅವನನ್ನು ಕೊಲ್ಲಿಕ್ಕೆ ನಿನ್ನ ಹತ್ರ ಆಗೋದಿಲ್ಲ, ನಿನ್ನ ಸಂಹಾರ ಖಂಡಿತ ಅಂಥೇಳಿ ಅಂತರ್ಧಾನಳಾದವಳು ಅಲ್ಲಿಂದ ನೇರವಾಗಿ ಬಂದು ವಿಂಧ್ಯಾಚಲದಲ್ಲಿ ನಿವಾಸವನ್ನು ಮಾಡ್ತಾಳೆ. ಆ ಚೈತನ್ಯ ಅಲ್ಲಿಗೆ ಬರ್ತದೆ. ಆ ಮಗು ಅಂತರ್ಧಾನವಾಗ್ತದೆ ಮತ್ತು ಆ ಚೈತನ್ಯ ಅಂತಕ್ಕಂಥದ್ದು ವಿಂಧ್ಯಾಚಲದಲ್ಲಿ ಎಲ್ಲ ಕಡೆಯಲ್ಲೂ, ನಾನು ಹೇಳುತ್ತೇನೆ ಪ್ರತಿ ಸಂದರ್ಭ, ಉದ್ಭವ ಅಂತಕ್ಕಂಥದ್ದು ಎಲ್ಲ ಕಡೆಯಲ್ಲೂ ಲಿಂಗ ರೂಪದಲ್ಲಿ, ಮೂಲ ಅಂತಕ್ಕಂಥದ್ದು ಲಿಂಗ ರೂಪದಲ್ಲಿ ಇರ್ತದೆ. ಯಾಕೆ ಅಂತಂದರೆ ಲೀನಂಗ್ ಗಮಯತಿ, ಲಿಂಗ ಅಂತಂದರೆ ಪ್ರತೀಕ ಅನ್ನುವಂಥ ಅರ್ಥ, ಜೊತೆಯಲ್ಲಿ ಪೂರ್ಣತೆಯ ಸೂಚಕ. ಅದು ಅಂದರೆ ತಾಯಿ ಕೂಡ ಲಿಂಗ ರೂಪದಲ್ಲಿ ವಿಂಧ್ಯವಾಸಿನಿಯಾಗಿ ಅಲ್ಲಿ ಬಂದಳು. ಆ ನಂತರದಲ್ಲಿ ಏನಾಯಿತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಗುರುಗಳೇ, ಇಂದಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಕೆಲವು ವರ್ಷಗಳ ಹಿಂದೆ ಯಾರೋ ಒಬ್ರು ಪ್ರತಿ ಬಾರಿ ವಾಹಿನಿಯಲ್ಲಿ ಹೇಳಿ ನಿಮಗೆ ಮಾಂಗಲ್ಯ ದೋಷ ಇದೆ, ನಿಮ್ಮ ಯಜಮಾನರಿಗೆ ಕಂಟಕ ಇದೆ ಅಂತ ಹೇಳಿದ್ರೆ ಜ್ಯೋತಿಷ್ಯ ಎಲ್ಲದು ತೋರಿಸಿ ಆ ರೀತಿ ಇದೆ ಅಂದರೆ ಏನಿಲ್ಲ, ಸಿಂಪಲ್, ನಿಮ್ಮ ಮಾಂಗಲ್ಯ ಸಮೇತ ಸರವನ್ನ ದೇವರ ಹುಂಡಿಗೆ ಹಾಕಿ ಅಂತ ಹೇಳಿದ್ರು. ಬಹಳಷ್ಟು ಜನ ಅದನ್ನು ಪಾಲಿಸಿದ್ರು. ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂದರೆ, ಈ ಮಾಂಗಲ್ಯ ಧಾರಣೆ ಏನು ಮಾಡಲಾಗತ್ತೆ ಅಂದರೆ ಮಾಂಗಲ್ಯ ಕಟ್ತಾರಲ್ವ, ಅದು ಬಹಳ ಪವಿತ್ರವಾದ ಸಮಯದಲ್ಲಿ ಅದೊಂದು ಪವಿತ್ರ ಸಂದರ್ಭ. ಅದನ್ನ ಗಂಡ ತೀರಿ ಹೋದ ನಂತರ ಕೂಡ ಅದನ್ನ ಎಷ್ಟೋ ಜನ ತೆಗೆಯೋದು ಇಲ್ಲ, ಅದನ್ನ ಕರಗಿಸೋದಕ್ಕೂ ಮನ್ಸು ಮಾಡೋದಿಲ್ಲ ತುಂಬಾ ಜನ. ಆ ತಾಳಿಯನ್ನ ಕೆಲವೊಬ್ರು ತನ್ನ ಮುಂದಿನ ಸೊಸೆಗೆ ಕೊಡುವಂಥ ಪದ್ಧತಿ ಕೆಲವರಲ್ಲಿ ಕೂಡ ಇದೆ. ಸೊ ಈ ರೀತಿ ಹರಕೆಗಳನ್ನು ಹೊತ್ಕೊಂಡಾಗ ಮಾಂಗಲ್ಯ ಅನ್ನುವಂಥ ಒಂದು ಆ ಪವಿತ್ರವಾದಂಥ ಒಂದು ವಸ್ತುವನ್ನು ಹಾಗೆ ನಾವು ದೇವರ ಹುಂಡಿಗೆ ಹಾಕಬಹುದೇ? ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಮರುಮಾಂಗಲ್ಯ ಅನ್ನುವಂಥ ಒಂದು ಕ್ರಮ, ಮರುಮಾಂಗಲ್ಯ ಧಾರಣೆ ಆರಂಭ ಆಗಿತ್ತು. ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಯಾಕೆ ಅಂತಂದರೆ, ಮರುಮಾಂಗಲ್ಯ ಅಂತಂದರೆ ಬೇರೆ ಮಾಂಗಲ್ಯವನ್ನು ಕಟ್ಟೋದಾ? ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಹೆಣ್ಣಿಗೆ 2 ವಿವಾಹದ ಯೋಗ ಇದ್ದರೆ ಈ ಥರ ದೋಷ ಬರುತ್ತೆ, ಅಥವಾ ಗಂಡಿಗೆ 2 ವಿವಾಹದ ದೋಷ ಇದ್ದರೆ ಮುಹೂರ್ತದಲ್ಲಿ ದೋಷವಿದೆ ಅಂತ ಕೆಲವರು ಹೇಳೋದು, ಎಷ್ಟೋ ವರ್ಷದ ನಂತರದಲ್ಲಿ ಮರು ವಿವಾಹ ಮಾಡ್ಕೊಳ್ಳೋದು. ಇವೆಲ್ಲ, ನಾನಂತೂ ಪ್ರಾಮಾಣಿಕವಾಗಿ ಶಾಸ್ತ್ರವನ್ನು ನಂಬಿರ್ತಕ್ಕಂಥ ವ್ಯಕ್ತಿ, ಇದರ ಜೊತೆಯಲ್ಲಿ ಜ್ಯೋತಿಷ್ಯವನ್ನು ನಂಬಿರುವ, ಅಧ್ಯಯನ ಮಾಡ್ತಾ ಇರುವ ಒಬ್ಬ ವಿದ್ಯಾರ್ಥಿ. ನಾನು ಈಗಲೂ ಜ್ಯೋತಿಷ್ಯದ ವಿದ್ಯಾರ್ಥಿ. ನಾನು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ದೊಡ್ಡ ವಿಚಾರ, ಅದು ಸಮುದ್ರಕ್ಕೆ ಹೋಲಿಸಿ ಕಡಿಮೆ ಇದೆ. ಯಾಕೆಂದರೆ ವೇದಾಂತ, ಅದು ವೇದಾಂಗ, ಅದು ಅಷ್ಟು ಸುಲಭ ಇಲ್ಲ ಅದು. ಹಾಗಾಗಿ ನಾವೆಲ್ಲ ಇನ್ನೂ ಅಲ್ಲೇ ಇರ್ತಕ್ಕಂಥವ್ರು. ಹಾಗಾಗಿ ನೇರವಾಗಿ ಹೇಳ್ತೀನಿ ನಾನು, ಇವೆಲ್ಲ ಒಪ್ಪುವಂಥ ವಿಚಾರ ಅಲ್ಲವೇ ಅಲ್ಲ. ನಿಮಗೆ ನಿಜವಾಗಿ ನಿಮ್ಮ ಮೇಲೆ ನಂಬಿಕೆ ಇದೆಯಾ? ಇದು ಬಹಳ ಮುಖ್ಯ. ನೀವು ನಿಜವಾಗಿ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಆ ಒಂದು ಮಾಂಗಲ್ಯ ಅಂತಕ್ಕಂಥದ್ದು ಯಾವುದೇ ಮುಹೂರ್ತದಲ್ಲಿ ಕಟ್ಟಿರಲಿ, ಎಲ್ಲ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಮಗೆ ನಿಜವಾಗಿ ದೇವತಾ ಶಕ್ತಿಯ ಮೇಲೆ ನಂಬಿಕೆ ಇದ್ದರೆ ಈ ಥರದ ಮೂರ್ಖತನ ಅಂತ ನಾನು ಹೇಳ್ತೀನಿ, ದಯವಿಟ್ಟು ಮಾಡಬೇಡಿ ಅದನ್ನ. ಯಾಕೆ ಅಂತಂದರೆ ಅದಕ್ಕೆ ಬಹಳ ಮಾಂಗಲಿಕವಾಗಿರ್ತಕ್ಕ, ಅದ್ರ ಹೆಸರೇ ಮಾಂಗಲ್ಯ ಅಂತ. ತುಂಬ ಮಾಂಗಲ್ಯಪೂರ್ಣವಾಗಿರ್ತಕ್ಕಂಥ ವಿಚಾರ ಇರ್ತದೆ. ಲಕ್ಷ್ಮಿಯ ಆರಾಧನೆ ಆಗಿರ್ತದೆ, ಲಕ್ಷ್ಮೀನಾರಾಯಣರೋ ಅಥವಾ ನಿಮ್ಮ ಇಷ್ಟದೇವತೆಯೋ ಕುಲದೇವತೆಯೋ ಅದರಲ್ಲಿ ಆವಾಹಿತವಾಗಿರ್ತದೆ. ಸ್ವರ್ಣಕಂ ಪ್ರಾಣರೂಪಂ, ಪ್ರಾಣಶಕ್ತಿ ಅದರಲ್ಲಿರ್ತದೆ. ಎಷ್ಟೋ ಸಂದರ್ಭದಲ್ಲಿ ನಾವು ಸತ್ಯ ಹರಿಶ್ಚಂದ್ರನ ಕಥೆಯಲ್ಲಿ ಕೇಳ್ತೇವೆ, ಅವಳ ಮಾಂಗಲ್ಯ ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಆಯ್ತಲ್ಲ, ಹಾಗಾಗಿ ಮಾಂಗಲ್ಯವನ್ನ ಆಚೆನೂ ಹಾಕೋಬಾರ್ದು ಅಂತ ಹೇಳ್ತಾರೆ. ಹೌದು, ಎಲ್ಲಿರ್ಬೇಕು? ಅನೇಕರು ಬಹಳ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ.
ಕೆಲವ್ರು ಏನು ಮಾಡ್ತಾರೆ, ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿ ಈ ಗುಂಡಿಲ್ ಕೂರೋ ರೀತಿಯಲ್ಲಿ ಮಾಂಗಲ್ಯವನ್ನು ಟೈಟಾಗಿ ಹಾಕ್ಕೊಳ್ತಕ್ಕಂಥದ್ದು. ಇನ್ನು ಕೆಲವರು ಮಾಂಗಲ್ಯ ಎಲ್ಲಿ ಬಂದಿರುತ್ತೆ, ಅರ್ಧ ಹೊಟ್ಟೆ ಮೇಲೆ ಬಂದು ನಿಂತ್ಬಿಟ್ಟಿರುತ್ತೆ, ಇಷ್ಟು ಉದ್ದ ಚೈನಲ್ಲಿ ಇಲ್ಲಿವರೆಗೆ ಹಾಕ್ಕೊಂಡ್ಬಿಡೋದು. ಎರಡೂ ತಪ್ಪು. ಮಾಂಗಲ್ಯ ಅನ್ನುವಂಥ ಸರಿಯಾಗಿ ಹೃದಯದ ಮಧ್ಯಭಾಗದಲ್ಲಿ ಕೂರಬೇಕು ಅಂತ ಹೇಳ್ತದೆ. ಇಲ್ಲಿ ಯಾಕೆ ಇಲ್ಲೇ ಕೂರಬೇಕು ಹೇಳ್ತದೆ ಅಂತಂದ್ರೆ, ಇಲ್ಲಿ ಅನಾಹತ ಚಕ್ರ ಇರ್ತದೆ ಅಪ್ಪ. ಅನಾಹತ ಚಕ್ರ ಅಂತಂದ್ರೆ ಭಾವನೆಗಳ ಪೂರಿತವಾಗಿರ್ತಕ್ಕಂಥದ್ದು ಅಂತ ಹೇಳುತ್ತೆ. ಭಾವನಾ ಮಾತ್ರ ಸಂತುಷ್ಟ ಹೃದಯಾಯ ನಮೋ ನಮಃ ಅಂಥೇಳಿ ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೇವೆ. ಹಾಗಾಗಿ ನಮ್ಮ ಭಾವನೆಗಳಿಗೆ ಜೀವವನ್ನು ಕೊಡ್ತಕ್ಕಂಥದ್ದು, ಜೀವ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಹೊರಗೆ ಹಾಕ್ಕೊಳ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಅದು ಒಳಗಡೆಗಿರಬೇಕು. ಮಾಂಗಲ್ಯವನ್ನು ಕಟ್ಟುವ ಸಂದರ್ಭದಲ್ಲಿ ಒಂದು ಸಾರಿ ಎಲ್ಲರೂ ನೋಡಿ ಅದನ್ನು ಮುಟ್ಟಿ ಆಶೀರ್ವದಿಸಿರ್ತಾರೆ. ಹಿರಿಯರಿಗೆ ಮಾತ್ರ ಮುಟ್ಟಿಸ್ಬೇಕು. ಇವತ್ತೆಲ್ಲ ಬಿಡಿ, ಬಂದವರಿಗೆ ಸಿಕ್ಕಿದವರಿಗೆ ಕಂಡವರಿಗೆಲ್ಲ ಮುಂದ್ಗಡೆ ಹೋಗೋಗಿ ಹಿಡಿತಾರೆ, ಅವರೆಲ್ಲರೂ ಮುಟ್ತಾರೆ. ಯಾಕೆ ಮುಟ್ಟಬೇಕು ಹೇಳೋದೇ ಗೊತ್ತಿಲ್ಲ, ಯಾಕೆ ಮಾಂಗಲ್ಯ ಕಟ್ಟಬೇಕು ಹೇಳೋದೇ ಗೊತ್ತಿಲ್ಲ. ಒಟ್ಟು ಎಲ್ಲರೂ ಹಿಟ್ಟು ಕೊಟ್ಟು ಕೋತಿ ಬೆಟ್ಟು ಕೊಟ್ಟು ಅಂತ ಹಾಗಾಗಿದೆ ಇವತ್ತು. ಆ ಪರಿಸ್ಥಿತಿ ಆದರೂ ಉಪಯೋಗ ಇಲ್ಲ. ನೋಡಿ, ಅದರ ಹಿಂದೆ ಒಂದು ದೈವಿಕವಾದಂಥ ಭಾವನೆ ಇದೆ. ಅದು ಬಂಗಾರದ ಚೂರು ಅಲ್ಲ. ಅದೊಂದು ಬಂಗಾರವನ್ನು ಕುಟ್ಟಿ ಗುಂಡಿ ಮಾಡಿ ಅದನ್ನೇನೋ ಕರಿಮಣಿಯಲ್ಲಿ ಪೋಣಿಸಿ. ಕರಿಮಣಿ ಅಂದ್ರೆ ಏನು? ಅದು ಒಂದು ಮಂಗಳ ಸ್ವರೂಪ. ಕಪ್ಪು ಬಣ್ಣದ್ದೇ ಯಾಕೆ ಹಾಕ್ತೇವೆ ಅಂದರೆ, ಅದಕ್ಕೆ ಯಾವುದೇ ದೃಷ್ಟಿ ಬೀಳದೇ ಇರಲಿ ಅಂತ. ಕಪ್ಪು ಬಣ್ಣ, ಕಪ್ಪು ಬೊಟ್ಟಿಡ್ತಾರೆ ಮಕ್ಕಳಿಗೆ ದೃಷ್ಟಿ ಆಗದೆ ಇರಲಿ. ಇಷ್ಟಗಲ ಕೆನ್ನೆಗೆ, ಇಷ್ಟಗಲ ಹಣೆಗೆ, ಅದು ಇಟ್ಟರೂ ಕೂಡ ಮಕ್ಕಳಿಗೆ ಎಷ್ಟೋ ದೃಷ್ಟಿ ಆಗತ್ತೆ. ಹಾಗಿರ್ತಕ್ಕ ಸಂದರ್ಭದಲ್ಲಿ ಅಷ್ಟು ಕರಿಮಣಿಗಳಿದ್ದರೂ ಕೂಡ ಮಾಂಗಲ್ಯಕ್ಕೆ ದೃಷ್ಟಿ ಆಗುತ್ತೆ. ಎಷ್ಟೋ ಸರಿ ಎಷ್ಟೋ ಜನಗಳು ಮಾಂಗಲ್ಯ ಸರ ತುಂಡಾದರೆ ಅದು ಅವರಿಗೆ ಅಪಶಕುನವಾಗಿ ಅವ್ರ ಕುಟುಂಬಕ್ಕೆ ಹೊಡೆದ ದಾಖಲೆ ಉಂಟು. ನಮ್ಮ ಕಣ್ಣೆದುರಿಗೆ ನಡೆದಿದ್ದ ಘಟನೆಯನ್ನು ಹೇಳ್ತೀನಿ ನಾನು. 1994ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಘಟನೆ ಬೆಂಗಳೂರು ನಗರದಲ್ಲಿ ನಡೆದಿತ್ತು. ಒಂದು ದಿವಸ ಶುಕ್ರವಾರ ಸಾಯಂಕಾಲ ನಮ್ಮ ಪರಿಚಯಸ್ಥ ಒಂದು ಹೆಣ್ಣು ಮಗಳು, ಆವತ್ತು ಒಂದು ಅಂದಾಜು ಅವರಿಗೆ ಒಂದು 40-45 ವರ್ಷ ವಯಸ್ಸಿರಬಹುದು. ಅವರು ಸಂಜೆ ಹೊತ್ತು ಮಗಳ ಜೊತೆಗೆ ತರಕಾರಿ ತಗೊಂಡು ಮನೆಗೆ ಬರ್ತಿರ್ತಕ್ಕಂಥ ಸಂದರ್ಭ, ಸಂಜೆ ಹೊತ್ತು ಈಗ ಕತ್ಲಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ರಸ್ತೆ ಮೇಲೆ ಸೈಕಲ್ ಮೇಲೆ ಬಂದಂಥ ಒಬ್ಬ ಅವ್ರ ಕುತ್ತಿಗೆ ಕೈ ಹಾಕಿ ಮಾಂಗಲ್ಯ ಸರವನ್ನು ಕಿತ್ಕೊಂಡು ಓಡೋದ. ಅವತ್ತು ಶುಕ್ರವಾರ ಸಂಜೆ ದೀಪ ಹಚ್ಚುವ ಸಮಯ. ಸರಿ, ಇವ್ರು ತುಂಬ ಬೇಸರ ಆಯಿತು, ಬಂದರು, ಎಲ್ಲ ಮಾಡಿದ್ರು, ಹೇಳ್ಕೊಂಡ್ರು, ಅಷ್ಟು ಆಯಿತು. ಕಂಪ್ಲೇಂಟ್ ಕೊಟ್ಟರು. ಲೌಕಿಕವಾಗಿ ಏನೇನು ಮಾಡ್ಬೇಕು ಎಲ್ಲ ಮಾಡಿದ್ರು. ಶುಕ್ರವಾರ ಆಗಿದೆ, ಶನಿವಾರ ಕಳೆದಿದೆ. ಭಾನುವಾರ ಬೆಳಿಗ್ಗೆ ಎದ್ದು ವಾಕಿಂಗ್ ಹೊರಡಬೇಕು ಅಂತೇಳಿ ನೀರು ಕುಡಿಯೋಕೆ ಅಡುಗೆ ಮನೆಗೆ ಹೋದವರು ಅವ್ರ ಯಜಮಾನರು ಬಿದ್ದಲ್ಲೇ ಸತ್ತೋಗಿದ್ದಾರೆ. ಮಧ್ಯದಲ್ಲಿ ನಡೆದಿದ್ದು ಎಷ್ಟು ದಿನ? ಶುಕ್ರವಾರ ಸಂಜೆ ಆಗಿದೆ, ಶನಿವಾರ ಕಳೆದಿದೆ, ಭಾನುವಾರ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಂದವರಿಗೆ ಹೃದಯ ಸ್ತಂಭನ, ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಟ್ಟು ಅಡುಗೆ ಮನೆ ಸತ್ತು ಬಿದ್ದಿದ್ರು. ಈ ಅಮ್ಮ ಎದ್ದು 7 ಗಂಟೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಅವ್ರು ಸತ್ತು ಬಿದ್ದಾಗಿದೆ. ಇವೆಲ್ಲ ಸೂಚಕಗಳು ಅಂತ ಹೇಳುತ್ತೆ. ಹಾಗಾಗಿ ಮಾಂಗಲ್ಯ ಅಂತಂದರೆ ಅದರಲ್ಲಿ ಕಟ್ಟುವಾಗ ಏನು ಹೇಳುತ್ತೆ? ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ. ಇದು ನನ್ನ ಜೀವ ರೇಖೆ, ಇದು ನನ್ನ ಆಯಸ್ಸು, ಇದು ನನ್ನ ಆಯಸ್ಸಿನ ರೇಖೆ, ಇದು ಇದನ್ನು ನಿನ್ನ ಕಂಠಕ್ಕೆ ಕಟ್ತೇನೆ ಅಂತ ಹೇಳಿ. ಈಗ ಏನಾದರೂ ಅವಘಡ ಆಗಿನೂ ಅವ್ರು ಬಚಾವ್ ಆದ್ರೆ ನಿನ್ನ ಮಾಂಗಲ್ಯ ಗಟ್ಟಿ ಇತ್ತು ಅಲ್ವಾ, ಹೇಳಲ್ವಾ? ಅಯ್ಯೋ ಆಕೆ ಮಾಂಗಲ್ಯ ಭಾಗ್ಯ ಗಟ್ಟಿ ಇತ್ತಪ್ಪ, ಗಟ್ಟಿ ಪಿಂಡ, ಅವನು ಉಳ್ಕೊಂಡ. ಇಲ್ಲ ಅಂತಂದ್ರೆ ಎದ್ರ ಒಂದೇ ದೃಷ್ಟಾಂತ ಕೊಡ್ತೇನೆ. ಶುಭ ನೋಡಿ, ಇವಾಗ ಎಲ್ಲವೂ ಕಾಲುಂಗ್ರ ಹಾಕೊಳ್ತೀವಿ, ಗೆಜ್ಜೆ ಆದ್ರೆ ಮಾಂಗಲ್ಯ ಗಟ್ಟಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅಷ್ಟು ಅದು ಆಯಸ್ಸೋದು. ಯಾವ ಹೆಣ್ಣು ಗಂಡನ ಆಯಸ್ಸನ್ನ ನಿಜವಾಗಿ ಬಯಸ್ತಾಳೆ ಅವಳು ಆ ಮಾಂಗಲ್ಯವನ್ನು ಹೊರ ಪ್ರಪಂಚಕ್ಕೆ ತೋರಿಸಬಾರದು ಹೇಳುತ್ತೆ ಶಾಸ್ತ್ರ. ಇದರ ಜೊತೆಯಲ್ಲಿ ಅದು ಇರೋದು ಅಷ್ಟೇ, ಎಲ್ಲಿರಬೇಕು ಅಂದ್ರೆ ತತ್ಕ್ಷಣ ಕಾಣಿಸದ ಜಾಗದಲ್ಲಿ ಮಾಂಗಲ್ಯವನ್ನು ಇಟ್ಕೊಳ್ಬೇಕು ಅಂತ ಹೇಳುತ್ತೆ. ಹಾಗಾಗಿ ಅದನ್ನು ತಗೊಂಡು ಹೋಗಿ ಯಾವುದೋ ಹುಂಡಿಲಿ ಹಾಕೋದು ಸರದ ಸಮೇತ. ಇದೆಲ್ಲ ಒಂದ್ ಕಡೆ ಒಳಗಡೆಗೆ ಏನಾದ್ರು ಮಾಫಿಯಾ ಲಾಬಿ ಏನಾದ್ರು ನಡೀತಾ ಇದೆಯೋ ಅಂತ ಸಂಶಯ ಬಂದ್ಬಿಟ್ಟಿತ್ತು. ಅಕಸ್ಮಾತ್ ಏನಾದ್ರು ಇವಾಗ ಕದ್ಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ, ನಂತರ ಅದು ಮರುಧಾರಣೆ ಮಾಡೋದಕ್ಕೆ ಪದ್ಧತಿ ಏನು? ಮರುಧಾರಣೆ ಮಾಡೋದು ಕಳೆದೋಯ್ತು, ಒಳ್ಳೆ ಪ್ರಶ್ನೆ, ಕಳೆದೋಯ್ತು ಈಗ. ಹೌದು. ಮತ್ತೆ ಗುರುಗಳೇ, ಸುಮಾರು ಸರಿ ಹರಿಯೋ ನೀರಲ್ಲಿ ಮುಳುಗಿ ಸ್ನಾನ ಮಾಡಕ್ ಹೋದಾಗ ತುಂಬಾ ಜನ ಕಳ್ಕೊಂಡಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದ್ರೆ, ಅಲ್ಲಿ ತದೇವ ಲಗ್ನಂ ಸುದಿನಂತದೇವ, ಮಾಂಗಲ್ಯ ವಿಹೀನರಾಗಿ ಇರುವುದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥದ್ದು ಆ ಕ್ಷಣದಲ್ಲಿ, ತತ್ಕ್ಷಣದಲ್ಲಿ ಒಂದು ದಾರವನ್ನ, ಅರಿಶಿನವನ್ನ ಮಾಡಿ ಒಂದು ಅರಿಶಿನ ಕೊಂಬನ್ನು ತಕ್ಷಣ ಕಟ್ಕೋಬೇಕು. ಇದು ಮೊಟ್ಟ ಮೊದಲನೇ ಕ್ರಮ. ಆ ಕ್ಷಣದಲ್ಲಿ
ಎಲ್ಲಿ ಸಿಗುತ್ತೆ ಸ್ವಾಮಿ, ನಾವೆಲ್ಲೋ ಹೋಗಿರ್ತೀವಿ, ಎಲ್ಲೋ ಏನೋ ಇದಾಗ್ಬಿಟ್ಟಿರುತ್ತೆ, ಕಳೆದೋಗ್ಬಿಡುತ್ತೆ, ತಕ್ಷಣ ಕಟ್ಕೋಬೇಕು ಅಂತಂದರೆ ನಿಮಗೆ ಆಸಕ್ತಿ ಇದ್ರೆ ಹುಡುಕಿದ್ರೆ ಸಿಕ್ಕತ್ತೆ. ಇದೇ ಹೇಳಬೇಕು ಉತ್ತರ, ಬೇರೆ ಏನು ಕೊಡೋಕ್ಕಾಗಲ್ಲ. ನಾನು ಅಂಗಡಿಗಳಿರ್ತವೆ, ಸಿಕ್ಕತ್ತೆ, ಅಥವಾ ಯಾರ್ದೋ ಒಬ್ಬರು ಮನೆಯಲ್ಲಿ ಅರ್ಶಿನ ಸಿಕ್ಬೋದು, ಅರ್ಶಿನದ ಕೊಂಬು ಸಿಕ್ಬೋದು. ಇವತ್ತೆಲ್ಲ ಏನಂತ ದೊಡ್ಡ ವಿಚಾರ ಅಲ್ಲ. ಹಾಗೆ ಸಿಕ್ಕಲೇ ಇಲ್ಲ ಏನು ಮಾಡಬೇಕು, ಸಿಕ್ಕಲೇ ಇಲ್ಲ ಏನು ಮಾಡಬೇಕು ಅಂತಂದರೆ ಒಂದು ಪೇಪರ್ನಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ರೋಲ್ ಮಾಡಿ ಅದನ್ನು ದಾರದಲ್ಲಿ ಸುತ್ತಿ ಕಟ್ಕೊಳ್ಳಿ. ಮನೆಗೆ ಬಂದ ನಂತರದಲ್ಲಿ ಅರಿಶಿನ ಕೊಂಬು ಕಟ್ಕೊಳ್ಳಿ. ಆ ನಂತರದಲ್ಲಿ ಪ್ರತ್ಯೇಕ ನಿಮ್ಮ ಶಕ್ತಿಯಾನುಸಾರ ಮಾಂಗಲ್ಯವನ್ನು ಮಾಡಿಸಿ ಅದಕ್ಕೆ ಪುನಃ ಪೂಜೆ ಮಾಡಿ ಒಂದು ಒಳ್ಳೆಯ ಶುಭ ಮುಹೂರ್ತವನ್ನು ನೋಡಿಕೊಂಡು ಅದನ್ನು ಪುನಃ ಗಂಡನ ಕೈಯಿಂದಲೇ ಕಟ್ಟಿಸ್ಕೊಳ್ಬೇಕು. ಮರುಮಾಂಗಲ್ಯ ಅನ್ನುವಂಥ ವಿಚಾರವನ್ನು ನಾನಂತೂ ಒಪ್ಪಲ್ಲ. ಯಾಕೆ ಒಪ್ಪೋದಿಲ್ಲ ಅಂತಂದರೆ, ಮರುಮಾಂಗಲ್ಯ ಅಂತಂಥದ್ದು ಆ ಗಂಡನ ಜೀವನಕ್ಕೆ ಪುನಃ ಜೀವ ಕೊಡ್ತೀವಿ ಅಂತದ್ದು ತಾತ್ಕಾಲಿಕವಾಗಿ ಅಥವಾ ಕಾಕತಾಳೀಯವಾಗಿ ಕೆಲವರಿಗೆ ಅದರಿಂದ ಒಳ್ಳೆಯದಾಗಿರಬಹುದು. ನಾನು ಖಂಡಿತ ಅದನ್ನು ಹಾಗೇ ಇಲ್ಲ ಎಲ್ಲರಿಗೂ ಕೆಟ್ಟದ್ದು ಅಂತ ಹೇಳಿ ನಾನು ಅದನ್ನು ಹೇಳೋದಿಲ್ಲ. ಆದರೆ ಒಂದು ಮಾಂಗಲ್ಯ ಅಂತಂದರೆ ಗಂಡ ಹೆಂಡತಿಯ ಜೀವನ ಅಂತ ಅದನ್ನು ತೀರ್ಮಾನ ಇಟ್ಕೊಳ್ಬೇಕು. ಅದ್ರ ಹಿಂದೆ ಸಾಕಷ್ಟು ಒಳ್ಳೆಯ ಒಂದು ದೊಡ್ಡ 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 ಘಟನೆಗಳು ಕೂಡ ಉಂಟು. ಅದನ್ನೆಲ್ಲ ನಾನು ಇಲ್ಲಿ ಈ ಜಾಗದಲ್ಲಿ ವಿವರಿಸ್ತಾ ಹೋಗೋದಕ್ಕೆ ನನಗೂ ಅವಕಾಶವೂ ಇರೋದಿಲ್ಲ. ಇಷ್ಟು ಮಾತ್ರ ತಿಳಿಸ್ತೀನಿ, ಮುಹೂರ್ತವನ್ನು ಎಂಥದ್ದೇ ಕೆಟ್ಟ ಮುಹೂರ್ತ ಆಗಿದೆ ಅಂತಲೇ ಆದ್ರೂ, ಮುಹೂರ್ತ ಸರಿ ಇಲ್ಲ ಅಂತಲೇ ಆದ್ರೂ ಅದನ್ನು ನೀವೇ ಆ ಮುಹೂರ್ತದ ಎಲ್ಲ ಮೈನಸ್ ಪಾಯಿಂಟ್ ನೆಗೆಟಿವಿಟಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡು ಅದೇ ಮಾಂಗಲ್ಯ, ಅದೇ ಗಂಡ, ಅದೇ ಸಂಸಾರ, ಅದೇ ಜೀವನದಲ್ಲಿ ನಿಮಗೆ ಯಾವ ವಿಷಯದಲ್ಲಿ ನಷ್ಟ ಆಗಿದೆಯೋ ಅದಷ್ಟನ್ನು ಪುನಃ ಪ್ಲಸ್ ಪಾಯಿಂಟ್ ಆಗಿ ಲಾಭವಾಗಿ ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಮಾರ್ಗಗಳಿರುತ್ತೆ. ಅದನ್ನು ಮೊದಲು ತಿಳ್ಕೊಂಡು ಅದನ್ನು ಪರಿಹಾರ ಮಾಡಿಕೊಳ್ಳೋ ಪ್ರಯತ್ನ ಪಡಬೇಕೇ ಹೊರತು ಹುತ್ತವನ್ನು ಹೊಡೆದರೆ ಹಾವು ಸಾಯಲ್ಲ. ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಬಹಳ ಮಹತ್ತರವಾದ ಮಾಹಿತಿಯನ್ನು ಗುರುಗಳು ಕೊಟ್ಟಿದ್ದಾರೆ. ತಾಳಿ ಆಚೆ ಹಾಕಬಾರ್ದು, ಸಮಯ ಮೀರಿ ಹೋದ ನಂತರ ತಾಳಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾಂಗಲ್ಯವನ್ನೇ ದೇವರ ಹುಂಡಿಗೆ ಹಾಕೋ ಅವಶ್ಯಕತೆಯೂ ಇಲ್ಲ ಅಂತ ತಿಳಿಸಿದ್ದಾರೆ. ವಿಂಧ್ಯವಾಸಿನಿ ದೇವಿಯ ಆರಾಧನೆಯಿಂದ ಏನೇನು ಅನುಕೂಲತೆಗಳಾಗತ್ತೆ ಅಂತ ಹೇಳಿದರೆ, ನಂದ ಗೋಪ ಗೃಹೇ ಜಾತ. ನಂದ ಅಂತಂದರೆ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಆದರೆ ಯಾವುದೋ ಒಂದು ದುಃಖ ಇದೆ, ಯಾವುದೋ ಒಂದು ಅಸಮಾಧಾನ, ಬೇಸರ ಇದೆ ಅಂತಂದರೆ ಆಕೆಯ ಆರಾಧನೆಯಿಂದ, ಆಕೆಯ ದರ್ಶನದಿಂದ ಸಮಾಧಾನ ಅಂತಕ್ಕಂಥದ್ದು ಮೊದಲನೇದಾಗಿ ಸಿಕ್ಕತ್ತೆ. ಗೋಪ, ಪಶು ಸಂಪತ್ತಿಗೆ ತೊಂದರೆ ಆಗ್ತಿದೆ. ಅನೇಕರು ಹೈನುಗಾರಿಕೆ ಉದ್ಯಮ ಮಾಡಿರ್ತಾರೆ, ಕೋಳಿ ಫಾರಂ ಮಾಡಿರ್ತಾರೆ, ಕುರಿ ಫಾರಂ ಮಾಡಿರ್ತಾರೆ, ಅಥವಾ ಹಸುಗಳನ್ನು ಕಟ್ಟಿರ್ತಾರೆ, ಗೋಶಾಲೆ ಮಾಡಿರ್ತಾರೆ. ಅಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯ ಸಮಸ್ಯೆಗಳು ಬರುತ್ತೆ, ರೋಗಗಳ ಸಮಸ್ಯೆಗಳು ಬರುತ್ತೆ. ಎಷ್ಟೋ ಸಂದರ್ಭ ಜಾನುವಾರುಗಳಿಗೆ ಅನೇಕ ಸಮಸ್ಯೆಗಳು ಬರುತ್ತೆ. ಆ ಜಾನುವಾರುಗಳಿಗೆ ಸಮಸ್ಯೆ ಬಂದಿದ್ದು ಎಷ್ಟೋ ಸಂದರ್ಭ ಡಾಕ್ಟ್ರುಗಳಿಗೂ ಗೊತ್ತಾಗೋದಿಲ್ಲ. ಅದನ್ನು ಕೊಟ್ಟು ನೋಡೋಣ, ಇದನ್ನು ಕೊಟ್ಟು ನೋಡೋಣ ಅಂಥೇಳಿ. ಅಂಥ ಸಂದರ್ಭದಲ್ಲಿ ಆ ವಿಂಧ್ಯವಾಸಿನಿ ದೇವಿಯ ಪ್ರಸಾದವನ್ನು, ತೀರ್ಥವನ್ನು ತಂದು ಆ ನಿಮ್ಮ ಕೊಟ್ಟಿಗೆಗೆ ಅಥವಾ ಆ ಒಂದು ನಿಮ್ಮ ಫಾರಂ ಏನಿರುತ್ತೆ ಅದಕ್ಕೆ ಎಲ್ಲ ಕಡೆಯಲ್ಲಿ ಚಿಮುಕಿಸ್ತಕ್ಕಂಥದ್ದು. ಮತ್ತು ಆ ಪ್ರಾಂತ್ಯದಲ್ಲಿ ಸಿಗ್ತಕ್ಕಂತಹ ಕೆಲವು ಕಲ್ಲುಗಳು ಹುಡುಕಬೇಕು, ಅದನ್ನು ಸಿಕ್ಕತ್ತೆ. ಆ ಕಲ್ಲನ್ನು ಒಡೆದ್ರೆ ಒಳಗಡೆ ಕೆಂಪಿರುತ್ತೆ. ಭಾಳ ವಿಶೇಷ ಅಂತಂದರೆ ಕೆಂಪು, ರೆಡ್, ಅಕ್ಷರಶಃ ಕುಂಕುಮ ಇದ್ದಾಗಿರುತ್ತೆ. ಆ ಕಲ್ಲುಗಳನ್ನು ಹುಡುಕಬೇಕಾಗತ್ತೆ. ವಿಂಧ್ಯವಾಸಿನಿ ಆ ಬೆಟ್ಟದ ಮೇಲೆ, ವಿಂಧ್ಯಾಚಲದ ಮೇಲೆ ಇರ್ತಕ್ಕಂಥ ಕಲ್ಲುಗಳು ಸ್ವಲ್ಪ ದೊರಗಾಗಿರುತ್ತೆ, ಒಂದು ನಿಂಬೆಹಣ್ಣಿನ ಆಕಾರ ಅಥವಾ ಆ ಸೈಜ್ ಇರ್ತಕ್ಕಂಥದ್ದಾಗಿರುತ್ತೆ. ಅದನ್ನು ತಂದು 4 ಮೂಲೆಗಳಿಗೆ, ಆಗ್ನೇಯ, ನೈಋತ್ಯ, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಲ್ಲ, ಆಗ್ನೇಯ, ನೈಋತ್ಯ ಮತ್ತು ವಾಯವ್ಯ, ಈಶಾನ್ಯ, ಈ 4 ಮೂಲೆಗಳಿಗೆ ಅದರದ್ದೇ ಆದಂಥ ಬಣ್ಣ ಇದೆ. ಆ ಬಣ್ಣದ ಬಟ್ಟೆಯಲ್ಲಿಟ್ಟು ಕಟ್ಟಬೇಕು. ಯಾವ್ಯಾವ ಬಣ್ಣ? ಆಗ್ನೇಯಕ್ಕೆ ಕೆಂಪು ಬಣ್ಣ ಇದೆ, ನೈಋತ್ಯಕ್ಕೆ ಕಪ್ಪು ಬಣ್ಣ ಇದೆ, ಹಾಗೆಯೇ ವಾಯವ್ಯಕ್ಕೆ ಕಟ್ಟುವಾಗ ಸಿಮೆಂಟ್ ಕಲರ್, ಧೂಮ್ರವರ್ಣ ಸಿಮೆಂಟ್ ಕಲರಿನ ಬಟ್ಟೆಯನ್ನು ಕಟ್ಟಬೇಕು. ಆನಂತರ ಈಶಾನ್ಯದಲ್ಲಿ ದೇವಮೂಲೆಯಲ್ಲಿ ಕಟ್ಟುವಾಗ ಬಿಳಿಯ ಬಟ್ಟೆ, ಅರ್ಥಾತ್ ಯಾವ್ಯಾವ ಕಲರ್ ಆಯಿತು ಯೋಚನೆ ಮಾಡಿ, ಕೆಂಪು, ಕಪ್ಪು, ಸಿಮೆಂಟ್ ಕಲರ್, ಬಿಳಿ, ಈ 4 ರೀತಿಯ ಬಟ್ಟೆಗಳ ಒಳಗೆ ಆ ಕಲ್ಲುಗಳನ್ನಿಟ್ಟು ನಿಮ್ಮ ಫಾರ್ಮ್ ಏನಿದೆ ಅದನ್ನು ಆ 4 ಮೂಲೆಗಳಲ್ಲಿ ಅದನ್ನು ಕಟ್ಟತಕ್ಕಂಥದ್ದು ಎತ್ತರದಲ್ಲಿ ಕಟ್ಟಬೇಕು. ಈ ರೀತಿಯಾಗಿ ಕಟ್ಟಿದಾಗ ನಿಮ್ಮ ಆ ಒಂದು ಫಾರಂ ಏನು ಮಾಡಿದ್ದೀರಲ್ಲ, ಪಶು ಸಾಕಣೆ ಮಾಡಿದ್ದೀರಲ್ಲ, ಆ ಒಂದು ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಯಾವುದೇ ಸಮಸ್ಯೆ ಇರಲಿ ಅದನ್ನು ಸಂಪೂರ್ಣವಾಗಿ ಈ ಒಂದು ಕ್ರಿಯೆ ಅಂತಕ್ಕಂಥದ್ದು ನಿವಾರಣೆ ಮಾಡುತ್ತೆ. ಮತ್ತು ಯಶೋಧ,
ಯಶೋಧ ಅಂತಲೂ ಕೃಷ್ಣನ ಸಾಕು ತಾಯಿ ಅನ್ನೋದು ಒಂದು ಕಡೆಯಲ್ಲ. ಆದರೆ ಸಂಸ್ಕೃತದಲ್ಲಿ ಯಶಸ್ಸು ಅಂದರೆ ಗೆಲುವು ಅಂತ. ಸಾಧನೆಯ ಹಾದಿಯಲ್ಲಿರ್ತಕ್ಕಂಥವನಿಗೆ ಯಶಸ್ಸು ಸಿಗುತ್ತು ಅಂದರೆ ಗೆಲ್ಲು ಅಥವಾ ಅವನು ಗೆದ್ದ ಅಂತ ಅರ್ಥ. ದಾ ಅಂದರೆ ಕೊಡುವವಳು, ಯಶೋಧ ಅಂತಂದರೆ ಗೆಲುವನ್ನು ಕೊಡ್ತಕ್ಕಂಥವಳು ಅಂತ ಅರ್ಥ. ಹಾಗಾಗಿ ಯಶೋಧ ಗರ್ಭ ಸಂಭವಳಾಗಿರ್ತಕ್ಕಂತಹ ಆಕೆ ನಾವು ಯಾವುದೋ ಒಂದು ಪ್ರಯತ್ನ ಮಾಡ್ತಾ ಇರ್ತೇವೆ, ಯಾವುದೋ ಒಂದು ಸಾಧನೆಗೆ ಹೋಗಬೇಕು. ಈಗ ಉದಾಹರಣೆಗೆ ಹೈಯರ್ ಸ್ಟಡೀಸ್ಗೆ ಹೋಗಬೇಕು, ಯಾವುದೊಂದು IAS IPS ಮಾಡಬೇಕು ಅಂತ ಆಸೆ ಇರುತ್ತೆ. ತುಂಬ ಕಷ್ಟಪಟ್ಟು ಓದ್ತಿರ್ತಾರೆ, ಆದರೆ ಗೆಲುವು ಸಿಗ್ತಾ ಇರೋದಿಲ್ಲ. ಅಥವಾ ಯಾವುದೋ ಒಂದು ಕ್ರೀಡೆಯಲ್ಲಿ ಆ ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೆ, ಸಿಗೋದಿಲ್ಲ. ಉದ್ದೇಶ ಯೋಗ್ಯವಾಗಿದ್ದು, ಪ್ರಯತ್ನ ಸರಿಯಾಗಿದ್ದು ಎಷ್ಟೋ ಸಂದರ್ಭ ಗೆಲುವು ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ವಿಂಧ್ಯವಾಸಿನಿ ದೇವಿಯ ಆರಾಧನೆ ಮಾಡಿದ ಸಂದರ್ಭದಲ್ಲಿ ಆ ಒಂದು ವಿಚಾರದಲ್ಲಿ ಗೆಲುವು ಅಂತಕ್ಕಂಥದ್ದು ಸಿಕ್ಕತ್ತೆ. ಜೊತೆಯಲ್ಲಿ ಸಾಧನೆ ಅಂತಕ್ಕಂಥದ್ದು ಪೂರ್ಣವಾಗಿ ಸಮಾಧಾನ ಪ್ರಾಪ್ತಿಯಾಗತ್ತೆ. ಜೊತೆಯಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ವಿಚಾರವನ್ನು ಇಲ್ಲಿ ಹೇಳಿದಾಳೆ ಆ ತಾಯಿ. ಏನಂತಂದರೆ 2 ರಾಕ್ಷಸರನ್ನು ಸಂಹಾರ ಮಾಡ್ತೇನೆ, ಶುಂಭ ಮತ್ತು ನಿಶುಂಭ. ಶುಂಭ ಅಂತಂದರೆ ದುಃಖ, ನಿಶುಂಭ ಅಂತಂದರೆ ದಾರಿದ್ರ್ಯ. ಶುಂಭ ಅಂದರೆ ದುಃಖವಾದ, ಭ ಅಂದರೆ ಭರಣ, ಶುಂಭ ಅಂದರೆ ದುಃಖವನ್ನು ತುಂಬುವಂಥದ್ದು, ನಿಶುಂಭ ಅಂದರೆ ದಾರಿದ್ರ್ಯವನ್ನು ತುಂಬತಕ್ಕಂಥದ್ದು. ದುಃಖ ದಾರಿದ್ರ್ಯ ಸೂಚಕ ಶುಂಭ ನಿಶುಂಭರನ್ನು ತಾನು ನಾಶ ಮಾಡ್ತೇನೆ ಅಂತಂದರೆ ದುಃಖ ಮತ್ತು ದಾರಿದ್ರ್ಯಗಳನ್ನು ನಾಶ ಮಾಡ್ತೇನೆ ಅಂತ ಅರ್ಥ. ಹಾಗಾಗಿ ದುಃಖವನ್ನು ಕಳೆಯುವಂಥದ್ದು. ಮೊದಲು ಹೇಳಿದ್ದೆ ನಾನು, ನಂದಗೋಪ ಅನ್ನೋ ವಿಚಾರದಲ್ಲಿ ಹೇಳಿದ್ದೆ. ನಂದ ಅಂದರೆ ಸಂತೋಷ ಅಂತೇಳಿ. ಹಾಗೆ ದುಃಖವನ್ನು ಕಳೆದ್ಲು ಅಂದರೆ ಸಂತೋಷ ಪ್ರಾಪ್ತಿ ಆಯಿತು, ದಾರಿದ್ರ್ಯವನ್ನು ಕಳೆದ್ಲು ಅಂದರೂ ಸಂತೋಷ ಪ್ರಾಪ್ತಿ ಆಯಿತು. ಹಾಗೆ ಒಟ್ಟಾರೆ ಜೀವನಕ್ಕೆ ಬೇಕಾಗಿರತಕ್ಕಂಥ ಸುಖ, ಶಾಂತಿ, ನೆಮ್ಮದಿ, ಗೆಲುವು, ಯಶಸ್ಸು ಇಷ್ಟನ್ನು ಕೂಡ ಅವಳ ಆರಾಧನೆಯಿಂದ ನಾವು ಪಡ್ಕೊಳ್ಬಹುದು ಅಂತಕ್ಕಂಥದ್ದೇ ಇವತ್ತಿನ ಈ ಒಂದು ದೋಷ ಪರಿಹಾರ ವಿಭಾಗದ ರಿಸಲ್ಟ್. ಧನ್ಯವಾದಗಳು ಗುರುಗಳೇ. ಮಿಕ್ಕ 4 ರಾಶಿಗಳ ಕುರಿತಾಗಿ ತಿಳಿಸ್ತೀರಾ? ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತು ಅಷ್ಟಮದಲ್ಲಿ ಶನಿಚಂದ್ರ ಯೋಗ ಇರತಕ್ಕಂಥದ್ದು, ರೇವತಿ ನಕ್ಷತ್ರ. ಅರ್ಥಾತ್ ಅಷ್ಟಮದಲ್ಲಿ ಚಂದ್ರನಿದ್ದಾಗ ಜೊತೆಯಲ್ಲಿ ಶನಿಯೂ ಸೇರಿದರೆ ಕೆಲವರಿಗೆ ಪ್ರಾಣ ಭಯ. ಹಾಗೆ ಎಲ್ಲರಿಗೂ ಪ್ರಾಣ ಭಯವ? ಪ್ರಾಣ ಭಯ ಅಂತಂದರೆ ಚಂದ್ರ ಮನಃಕಾರಕ ಅವನು. ಹಾಗಾಗಿ ಪ್ರಾಣ ಭಯ ಅನ್ನೋದು ಒಂದು ಭ್ರಮೆ. ಪ್ರಾಣ ಭಯ ಯಾಕೆ ಭ್ರಮೆ ಅಂತಂದರೆ ಯಾವ ಮನುಷ್ಯನೂ ಸಾಯಲ್ಲ, ಯಾವುದೇ ಜೀವಕ್ಕೆ ಸಾವಿಲ್ಲ, ದೇಹ ಬದಲಾಗ್ತದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಅಂತ ಹೇಳಿದ್ದೆ ಭಗವದ್ಗೀತೆ. ಏನು ಹಾಗಂದ್ರೆ ಅಂದರೆ ಹಳತಾಗಿ ಹೋಗಿರ್ತಕ್ಕಂಥ ನಮ್ಮ ಬಟ್ಟೆಗಳನ್ನು ನಾವು ಬಿಸಾಕಿ ಹೊಸ ಬಟ್ಟೆಗಳನ್ನು ನಾವು ಧಾರಣೆ ಮಾಡಿದ ರೀತಿಯಲ್ಲಿ ಜೀವ ಅಂತಕ್ಕಂಥದ್ದು ಒಂದು ಶರೀರವನ್ನು ಬಿಸಾಕಿ ಮತ್ತೊಂದು ಶರೀರವನ್ನು ಧಾರಣೆ ಮಾಡ್ತದೆ ಅಂತ. ಹಾಗಾಗಿ ಪ್ರಾಣ ಭಯ ಅಂತಕ್ಕಂಥದ್ದೇ ಒಂದು ದೊಡ್ಡ ಭ್ರಮೆ ಅದು. ಹಾಗಾಗಿ ಇಂಥ ಒಂದು ಭ್ರಮೆಯ ಸ್ಥಿತಿಯನ್ನು ಊಹಿಸ್ಬೋದಾಗಿರುತ್ತೆ. ಹಾಗಾಗಿ ಭ್ರಮೆ ಪಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಬದಲಾಗಿ ಆಯಸ್ಸಿನ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಗುರು 11ರಲ್ಲಿ ಲಾಭದಲ್ಲಿರೋದ್ರಿಂದ ಪ್ರಾಣ ಭಯ ಇಲ್ಲ. ಅದೊಂದು ಆತಂಕ ತಾತ್ಕಾಲಿಕವಾಗಿರ್ತಕ್ಕಂಥದ್ದೇ ಹೊರತು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಗುರುವನ್ನು ಧ್ಯಾನ ಮಾಡಿ ಅನುಗ್ರಹ ಪಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ. ಕಾರಣ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ಊಹಿಸಬಹುದಾಗಿರುತ್ತೆ. ಪೂರ್ಣಚಂದ್ರ ಯೋಗಕ್ಕೆ ಶನಿಯ ಬಾಧೆ ಇರತಕ್ಕಂಥದ್ದಾದ್ದರಿಂದ ಲಾಭಾಧಿಪತಿಯೇ ಅವನಾಗಿರೋದ್ರಿಂದ ಮಂದ ಲಾಭವಾಗ್ತಕ್ಕಂಥದ್ದು, ಅಂದರೆ ಕಡಿಮೆ ಪ್ರಮಾಣದ ಲಾಭ. 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೇನೆ, ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೇನೆ, ನನಗೆ 150 ರೂಪಾಯಿ ಲಾಭ ಬರಬೇಕು ಇವತ್ತು. ಹಾಗಾಗಿ 100 ರೂಪಾಯಿಂದ 150 ರೂಪಾಯಿ ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡವನಿಗೆ 100 ರೂಪಾಯಿ 105, 110 ರೂಪಾಯಿ ಬರುವಂಥದ್ದು. ಈ ರೀತಿಯಾಗಿ ಇರ್ತಕ್ಕಂಥದ್ದು ಲಾಭಾಂಶದಲ್ಲಿ ಕೊರತೆ ಆಗತಕ್ಕಂಥ ಲಕ್ಷಣ ಇದೆ. ಮತ್ತು 6ನೇ ರಾಶಿಯ ರಾಹುವಿಗೆ ಧನದಲ್ಲಿ ಚಂದ್ರ ಬಂದಿರೋದರಿಂದ ಸಾಕಷ್ಟು ಮಾನಸಿಕವಾಗಿರ್ತಕ್ಕಂಥ ಬೇಸರ ಕೂಡ ಇರುತ್ತೆ. ಹಾಗಾಗಿ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ವ್ಯಯಭಾವದಲ್ಲಿ ಶುಕ್ರ ಬೇರೆ ಇರೋದರಿಂದ ಧನಾಧಿಪತಿಯಾಗಿ ಎಲ್ಲ ರೀತಿಯಲ್ಲಿ ಒಂದು ಸಂದರ್ಭ ಅಂತಕ್ಕಂಥದ್ದು ಅಷ್ಟು ಉತ್ತಮವಾಗಿ ಇಲ್ಲ. ಆದರೂ ಪಂಚಮಾಧಿಪತಿಯಾಗಿರ್ತಕ್ಕಂಥವನಾದ್ದರಿಂದ ಶನಿ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ.
ತುಲಾರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದಾದರೂ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಕಿರಿಕಿರಿ ಬರಬಹುದು. ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರತಕ್ಕಂತಹ ಭಾಗ್ಯಾಧಿಪತಿ ಆಗಿರತಕ್ಕಂತಹ ಬುಧ ಬಂದು ಕೂತಿರ್ತಕ್ಕಂಥದ್ದು ಜನ್ಮರಾಶಿಯಲ್ಲಿ ಶತ್ರುವಿನೊಂದಿಗಿದ್ದಾನೆ. ಹಾಗಾಗಿ ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣದ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥ ಲಕ್ಷಣ ಇದೆ. ಹಾಗಾಗಿ ಆ ವಾತಾವರಣದ ಸುಖವನ್ನು ಸೌಖ್ಯವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಇದು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಗ್ರಹಗತಿ ಅಂತಕ್ಕಂಥದ್ದು ತಕ್ಕ ಮಟ್ಟಿಗೆ ಉತ್ತಮವಾಗಿರತಕ್ಕಂಥದ್ದು. ಕಾರಣ ಪಂಚಮಾಧಿಪತಿಯಾಗಿರ್ತಕ್ಕಂಥ ಗುರು ಅಷ್ಟಮದಲ್ಲಿದ್ದರೂ ಪಂಚಮದಲ್ಲಿರ್ತಕ್ಕಂಥದ್ದು ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ. ಅವನಿಗೆ ನೇರ ದೃಷ್ಟಿಯಾಗಿರ್ತಕ್ಕಂಥದ್ದು ಕರ್ಮದಲ್ಲಿರ್ತಕ್ಕಂತಹ ಸೂರ್ಯ. ಒಳ್ಳೆಯ ಒಂದು ಫಲ. ಇವತ್ತು ಲಾಭಾಂಶದಲ್ಲಿ ಅಧಿಕವಾಗಿರ್ತಕ್ಕಂಥದ್ದನ್ನು ಕೂಡ ನೋಡಬಹುದು. ಅನಿರೀಕ್ಷಿತವಾಗಿರತಕ್ಕಂತಹ ಮಿತ್ರರ ಆಗಮನವನ್ನು ನೋಡಬಹುದು. ಒಂದು ಥರ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣವನ್ನು ನೋಡ್ಬೋದು. ದೈವ ಬಲದ ಕೊರತೆ ಅಂತಕ್ಕಂಥದ್ದು ಒಂದು ಕಾಣಿಸ್ತಾ ಇದೆ. ಧನಾಧಿಪತಿಯು ಅವನೇ. ಹಾಗಾಗಿ ಕಣ್ಣಿನ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗಿ ಬರುತ್ತೆ. ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಮಾತಾಡಬೇಕಾಗಿ ಬರುತ್ತೆ. ಕಾರಣ ಹಿರಿಯರಿಂದ ಭರ್ತ್ಸನೆ ಅಂದರೆ ಜ್ಯೇಷ್ಠ ಭರ್ತ್ಸನ ಅಂತ ಹೇಳುತ್ತೆ, ಗುರು ಭರ್ತ್ಸನ ಅಂತ ಹೇಳುತ್ತೆ. ಹಿರಿಯರ ಜೊತೆಯಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಬೇಕು. ಹಿರಿಯರಿಂದ ಏನಾದರೂ ಬೈಗಳ ಬರ್ತಾ ಇದೆ ಅಥವಾ ಏನಾದರೂ ನಿಮಗೆ ಭರ್ತ್ಸನೆಯನ್ನು ಮಾಡ್ತಿದ್ದಾರೆ, ತೊಂದರೆ ಅಥವಾ ಬೈತಿದ್ದಾರೆ ಅಂತ ಹೇಳುವಂತಹ ಸಂದರ್ಭ ಇದ್ದರೆ ಅದಕ್ಕೆ ಕೋಪಿಸ್ಕೊಂಡು ತಿರುಗಿ ಉತ್ತರ ಕೊಡ್ತಕ್ಕಂಥದ್ದು ಅನಾಹುತಕ್ಕೆ ದಾರಿಯಾಗತ್ತೆ. ಅಕಸ್ಮಾತ್ ಅಂಥದ್ದೇನಾದರೂ ನಡೆದ್ರೆ ಸ್ವಲ್ಪ ಸಮಾಧಾನವಾಗಿ ತಗ್ಗಿ ಬಗ್ಗಿ ನಡೆದ್ರೆ ಹಿರಿಯರ ಹತ್ರ ಸ್ವಲ್ಪ ನೆಮ್ಮದಿಯನ್ನು ಮತ್ತಷ್ಟು ಮುಂದಿನ ದಿನಗಳಲ್ಲಿ ಕಾಣಬಹುದು. ಅದಿಲ್ಲ, ದ್ವಿತೀಯದಲ್ಲಿ ದೋಷ ಇರೋದರಿಂದ ಅಪ್ಪಿತಪ್ಪಿ ನಿಮ್ಮ ಮಾತುಗಳು ಅವರಿಗೆ ನೋವನ್ನು ಕೊಡ್ತು ಅಂತ ಹೇಳಿ ಆದರೆ ಅದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಅಪಾಯ ಆಗತ್ತೆ. ಎಚ್ಚರಿಕೆ ವಹಿಸ್ಕೊಳ್ಳಿ. ಜೊತೆಯಲ್ಲಿ ಇವತ್ತು ವಾಗ್ದೇವತೆಯಾಗಿರ್ತಕ್ಕಂತಹ ಸರಸ್ವತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ಗುರುಗಳೇ, ಪ್ರಶ್ನೆಯನ್ನು ಕುಣಕಲ್ನಿಂದ ಆನಂದ್ ಅನ್ನೋರು ಕಳಿಸ್ಕೊಟ್ಟಿದ್ದಾರೆ. ಅವರ ಮಗಳಾದ ಧನಶ್ರೀ ಬಗ್ಗೆ ಕೇಳಬೇಕು ಅಂತ. ಹುಟ್ಟಿರುವಂಥ ದಿನಾಂಕ 10/1/2020, ಕೇವಲ 5 ವರ್ಷದ ಮಗು. 12 AM ಅಂತ ಕಳಿಸಿದ್ದಾರೆ ಗುರುಜಿ. ಮಧ್ಯರಾತ್ರಿ 12 ಗಂಟೆ ಅಂತ. ಗುರುಜಿ, ಅವರ ಪ್ರಶ್ನೆ ಮಿಥುನ ರಾಶಿ. ಏನು ಪ್ರಶ್ನೆ ಏನಂತ ಹೇಳಿದ್ರೆ, ನನ್ನ ಮಗಳಿಗೆ ಯಾಕೋ ಇತ್ತೀಚೆಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಗುರುಜಿ. ಹಾಸ್ಪಿಟಲ್ಗೆಲ್ಲ ತೋರಿಸ್ತೀವಿ, ಆದರೆ ಏನೂ ಇಶ್ಯೂ ಇಲ್ಲ ಅಂತಾರೆ. ಬಟ್ ಅವಳು ಪದೇ ಪದೇ ಹುಷಾರು ತಪ್ತಾಳೆ. ಯಾಕೆ? ಬಹುಶಃ ಇದು ಒಂಥರ ಮನೆ ಕಥೆ ಗುರುಗಳ. ಈ ಮನೆ ಕಥೆ ಅಂತ ಅಷ್ಟೇ ಹೇಳೋದಲ್ಲ, ಇನ್ನೊಂದು ಇವತ್ತಿನ ಜೀವನ ಶೈಲಿಯೂ ಅದಕ್ಕೆ ಕಾರಣ ಇರುತ್ತೆ ಅಂತ ಇಟ್ಕೊಳ್ಳೋಣ. ಯಾಕಾಗಿ ಅಂತಂದ್ರೆ ಇವರ ಜಾತಕದ ಪ್ರಕಾರ ಅವರ ತಂದೆ ಹೆಸರು ಏನಂತ ಕಟ್ಟಿದ್ದಾರೆ? ಆನಂದ್ ಅವರೇ, ನೀವು ಕಳಿಸಿರ್ತಕ್ಕಂಥ ನಿಮ್ಮ ಮಗಳ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನೋಡಿದಾಗ ಆರ್ದ್ರ ನಕ್ಷತ್ರ ಮಿಥುನ ರಾಶಿಯಾಗಿದೆ ಈಕೆದು. ಬಹಳ ಮುಖ್ಯವಾಗಿ ಏನಂತಂದ್ರೆ ರಾಹು ಇದ್ದಾನೆ ಚಂದ್ರನ ಜೊತೆಯಲ್ಲಿ. ಲಗ್ನಾತ್ ಕರ್ಮಭಾವದಲ್ಲಿ ರಾಹು ಅಂದರೆ ವಿಲೋಮ ಸ್ಥಿತಿಯಲ್ಲಿರ್ತಕ್ಕಂಥ ಕಾಳಸರ್ಪದೋಷ ಅಂತ ಹೇಳುತ್ತೆ. ಇಲ್ಲಿ 3 ರೀತಿಯ ಲಕ್ಷಣಗಳು ಕಾಣುತ್ತೆ. ಮೊದಲನೇದು ಯಾವುದೋ ಒಂದು ಜನ್ಮಾಂತರದ ಕೌಟುಂಬಿಕ ಶಾಪ, ವಿಶೇಷವಾಗಿ ಗೋವಿಗೆ ಸಂಬಂಧಪಟ್ಟು ಕಾಣಿಸುತ್ತೆ. ಹಸುವಿಗೆ ಸಂಬಂಧಪಟ್ಟು ನಿಮ್ಮ ಕುಟುಂಬದಲ್ಲಿ ಹಿಂದೆ ನಡೆದಿರಬಹುದಾಗಿರ್ತಕ್ಕಂಥ ಯಾವುದೋ ಒಂದು ಅಚಾತುರ್ಯ ಅಂತ ಇದನ್ನು ಊಹಿಸಬಹುದಾಗಿರುತ್ತೆ. ಅಂಥದ್ದೇನಾದರೂ ನಡೆದಿದ್ದ ಪಕ್ಷದಲ್ಲಿ ದಯವಿಟ್ಟು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾಗತ್ತೆ. ಹಿರಿಯರಿಂದ ತಾಯಿಯ ಮಾತೃಶಾಪ ಬಂದಿರತಕ್ಕಂಥ ಲಕ್ಷಣ ಕೂಡ ಉಂಟು. ಹಾಗಾಗಿ ಹಿಂದೆ ಏನಾದರೂ ಸ್ತ್ರೀ ಶಾಪವನ್ನು ಅರ್ಥಾತ್ ತಾಯಿಯ ಶಾಪವನ್ನು ತಗೊಂಡಂತಹ ಮಕ್ಕಳ ಕುಟುಂಬದವರ ನೀವು ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ. ಇದು 2 ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾರಣ. ಇನ್ನು ಗ್ರಹಗತಿಯನ್ನು ನೋಡಿದಾಗ ಇಲ್ಲಿ ಪುನಃ ಮತ್ತೆ 2 ಲಕ್ಷಣ ಕಾಣುತ್ತೆ. ಆಕೆಗೆ ನೀವು ಕೊಡ್ತಾ ಇರತಕ್ಕಂತಹ ಆಹಾರದಲ್ಲಿ ವ್ಯತ್ಯಾಸವಾಗುತ್ತೆ ಅಂತ ಕಾಣಿಸುತ್ತೆ. ಜೀವನ ಶೈಲಿ ಮತ್ತು ಆಹಾರದ ಬಗ್ಗೆ ಗಮನ ಕೊಡಿ. ನೀವು ಒಂದೊಮ್ಮೆ ಮಾಂಸಾಹಾರಿಗಳಾಗಿದ್ದ ಪಕ್ಷದಲ್ಲಿ ದಯವಿಟ್ಟು ಆ ಮಗುವಿಗೆ ಮಾಂಸಾಹಾರವನ್ನು ಕೊಡಬೇಡಿ. ಕಾರಣ ಏನು ಅಂತಂದರೆ ಆಕೆಯ ನಾಳಗಳಲ್ಲಿ ತೊಂದರೆ ಇದೆ, ಜೀರ್ಣಶಕ್ತಿಯಲ್ಲಿ ತೊಂದರೆ ಇರತಕ್ಕಂಥ ಲಕ್ಷಣ ಕಾಣಿಸುತ್ತೆ, ಅಜೀರ್ಣವಾಗತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸಾಧ್ಯವಾದಷ್ಟು ಆಕೆಗೆ ಕನಿಷ್ಠ ಒಂದು 3 ತಿಂಗಳ ಕಾಲ ಆದರೂ ಮಾಂಸಾಹಾರವನ್ನು ಕೊಡದೆ
ಸಸ್ಯಾಹಾರ, ತರಕಾರಿಗಳು ಇತ್ಯಾದಿಗಳನ್ನು ಹೆಚ್ಚು ಕೊಡಬೇಕು. ಜಿಡ್ಡಾದ ಪದಾರ್ಥಗಳು ಸಾಧ್ಯವಾದರೆ ಶುದ್ಧ ಹಸುವಿನ ತುಪ್ಪವನ್ನು ಕೊಡಬೇಕು. ಪ್ರತಿನಿತ್ಯ 2 ಚಮಚ ಮಧ್ಯಾಹ್ನದ ಊಟದ ಜೊತೆಯಲ್ಲಿ ಕೊಟ್ಟರೆ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಕಾಣುತ್ತೆ. ಇನ್ನು ಒಂದು ದಶಾಶಾಂತಿ, ರಾಹು ದಶೆ ಇರೋದರಿಂದ ಈಗ 2031ವರೆಗೂ ಇದೆ. ಹಾಗಾಗಿ ಆ ಒಂದು ದಶಾಶಾಂತಿಯನ್ನು ಮಾಡಿಕೊಂಡು ಗೋಪೂಜೆ, ಗೋಸೇವೆಗಳನ್ನು ಮಾಡಿಕೊಂಡು ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಂಡ್ರೆ ಮತ್ತು ಕುಟುಂಬಕ್ಕೆ ಇರಬಹುದಾಗಿರ್ತಕ್ಕಂಥ ಹಳೆಯ ಶಾಪಗಳೇನಾದರೂ ಉಂಟಾ ಅಂತೇಳಿ ತಿಳ್ಕೊಳ್ಬೇಕು. ಅದು ತಿಳ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಸಿಕ್ಕಲಿಲ್ಲ ಅನ್ನುವಂಥ ಕಾರಣದಲ್ಲಿ ಕವಡೆ ಪ್ರಶ್ನೆ ಮುಖಾಂತರ ಇದರ ಮೂಲ ಕಾರಣವನ್ನು ಶೋಧಿಸಬೇಕು. ಅದನ್ನು ಶೋಧಿಸೋದಕ್ಕಿಂತ ಮೊದಲು 6 ತಿಂಗಳ ಕಾಲ ನಿಮ್ಮ ಮಗುವಿನ ಆಹಾರದ ಬಗ್ಗೆ, ವಿಹಾರದ ಬಗ್ಗೆ, ಜೀವನ ಶೈಲಿಯ ಬಗ್ಗೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿಕೊಂಡು ದಶಾಶಾಂತಿಯನ್ನು ಮಾಡಿಕೊಂಡು 6 ತಿಂಗಳು ಕಾಯಬೇಕು. ಎಷ್ಟೊತ್ತಿಗೆ ಎಲ್ಲವೂ ನಿವೃತ್ತಿ ಆಯಿತು ಆಹಾರದಿಂದ, ಜೀವನ ಶೈಲಿಯಿಂದ ಮತ್ತು ಇದಿಷ್ಟನ್ನು ಮಾಡಿದ್ರಿಂದ, ಗೋಪೂಜೆ ಗೋಸೇವೆಯನ್ನು ಮಾಡಿದ್ರಿಂದ ನಿವೃತ್ತಿ ಆಯಿತು ಅಂದರೆ ಈ ಕೌಟುಂಬಿಕವಾಗಿ ಯಾವುದೋ ಹಳೆ ಶಾಪ ಬಂದಿದೆಯಾ, ಮಾತೃಶಾಪ ಇದೆಯಾ, ಇದನ್ನೆಲ್ಲ ನೋಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಇದರ ಜೊತೆಯಲ್ಲಿ ಒಂದು ಸೂಕ್ಷ್ಮವಾದ ಚಿಕಿತ್ಸೆಯನ್ನು ಕೂಡ ಹೇಳ್ತೇನೆ, ಸಾಧ್ಯವಾದರೆ ಮಾಡಿ. ಆ ಮಗು ಬೆಳಿಗ್ಗೆ ಎದ್ದು ತತ್ಕ್ಷಣ ಮೊಟ್ಟ ಮೊದಲನೇ ಬಾರಿಗೆ ಆಕೆಗೆ ಹಾಲನ್ನು ಕುಡಿಲಿಕ್ಕೆ ಕೊಡಬೇಕು. ಫ್ರೆಶ್ ಶುದ್ಧವಾದ ಹಸುವಿನ ಹಾಲಾದರೆ ತುಂಬ ಒಳ್ಳೆಯದು. ಆ ಹಸುವಿನ ಹಾಲನ್ನು ಕುಡಿಯೋಕ್ಕೆ ಕೊಡುವಂಥ ಸಂದರ್ಭ ಒಂದು 50 ml ಅಷ್ಟೇ ಇರಬೇಕು. ಹಾಲು ಜಾಸ್ತಿ ಇರಬಾರದು. ಹಸಿ ಹಾಲು, ಅದಕ್ಕೆ 5 ಹನಿ. ಒಂದು ಈ ಹಿಂದೆಲ್ಲ ಪೆನ್ನುಗಳಿಗೆ ಇಂಕ್ ಹಾಕುವಂಥ ಫಿಲ್ಲರ್ ಅಂತ ಬರ್ತಿತ್ತು. ಆ ಫಿಲ್ಲರ್ ಥರದ್ದೊಂದು ಇಟ್ಕೊಂಡು ಅದರಲ್ಲಿ ಆ ಗೋಮೂತ್ರದ ಅರ್ಕ ಅಂತ ಸಿದ್ಧವಾಗಿ ಸಿಕ್ಕತ್ತೆ. ಗೋ ಅರ್ಕ ಅಂತ ಹೇಳ್ತಾರೆ. ಅದನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಆ ಫಿಲ್ಲರ್ನ ಅದರಲ್ಲಿ ಅದ್ದಿ ಗೋಮೂತ್ರವನ್ನು ಹೀರಿಕೊಂಡು ಅದರಲ್ಲಿ ಕರೆಕ್ಟಾಗಿ ಅಳೆದು 3 ಹನಿ 3 ಡ್ರಾಪ್ ಅಷ್ಟೇ 50 ml ಹಸಿಯ ಹಾಲಿಗೆ 3 ಡ್ರಾಪ್ ಗೋ ಅರ್ಕವನ್ನು 3 ಹನಿಯನ್ನು ಸೇರಿಸಿ ಮಗುವಿಗೆ ಕುಡಿಸಿ. ಈ ರೀತಿಯಾಗಿ ಆ ಮಗುವಿಗೆ ಕನಿಷ್ಠ 90 ದಿನಗಳ ಪರ್ಯಂತ ಕುಡಿಸ್ಬೇಕಾಗಿ ಬರುತ್ತೆ. ಶರೀರಕ್ಕೆ ತೀರ ಉಷ್ಣವಾಯಿತು ಅನ್ನುವಂಥ ಪ್ರಸಂಗ ಇದ್ದರೆ ಆಗ ನೀವು ಅದನ್ನು 3 ಅಥವಾ 4 ದಿವಸಗಳ ಕಾಲ ಕುಡಿಯೋದಕ್ಕೆ ಕೊಡೋದು ಬೇಡ ಗೋಮೂತ್ರ ಅರ್ಕವನ್ನು. ಇದಿಲ್ಲ ಅಂತಂದರೆ ನಿರಂತರವಾಗಿ ಕೊಟ್ಕೊಂಡು ಹೋಗಿ. ಯಾಕೆಂದರೆ ಶರೀರದಲ್ಲಿ ಮಕ್ಕಳು ಅಂತಲ್ಲ, ಯಾವುದೇ ವ್ಯಕ್ತಿಯ ದೇಹ ಪ್ರಕೃತಿ ಹೇಗಿರುತ್ತೆ ಗೊತ್ತಿರೋದಿಲ್ಲ. ಹಾಗಾಗಿ ಅಡ್ಡಾದಿಡ್ಡಿ ಗೋಮೂತ್ರವನ್ನು ಕುಡಿದ್ರಂತೂ ಸಿಕ್ಕಾಪಟ್ಟೆ ಉಷ್ಣ ಆಗುತ್ತೆ. ಹಾಗಾಗಿ ಅದಕ್ಕಾಗಿ ಹಸಿ ಹಾಲಿನಲ್ಲಿ ಹಾಕ್ಕೊಡೋದು. ಆ ಮಗುವಿಗೆ ಇದನ್ನು ನೀವು ಸರಿಯಾಗಿ ಕೊಡ್ತಾ ಬಂದರೆ ಖಂಡಿತ ಉಷ್ಣವ ಇನ್ನೊಂದು ಆಗೋದಿಲ್ಲ ವಾಸ್ತವಾಂಶ. ಆದರೂ ದೇಹ ಪ್ರಕೃತಿ ಗೊತ್ತಿಲ್ಲದೆ ಇರೋದ್ರಿಂದ ಹಿಂಗೆ ಹೇಳಿದ್ದೀನಿ. ಅಕಸ್ಮಾತ್ ತುಂಬ ಉಷ್ಣ ಆದರೆ 3-4 ದಿನ ಕೊಡೋದನ್ನು ನಿಲ್ಲಿಸಿ. ಆದರೆ ನಿರಂತರ 90 ದಿನ ಕೊಟ್ಟಾಗ ಸಂಪೂರ್ಣವಾಗಿ ಪಾದಾದಿ ಶಿರೋಂತಂ, ಕಾಲು ಬೆರಳಿನಿಂದ ಹಿಡಿದು ನೆತ್ತಿಯವರೆಗಿನ ಸಂಪೂರ್ಣ ಶರೀರವನ್ನು ಅದು ಶುದ್ಧಿ ಮಾಡ್ತದೆ ಅಂತ ಹೇಳುತ್ತೆ. ಹಾಗಾಗಿ ಇದನ್ನು ಮಾಡಿ ಒಳ್ಳೆಯದಾಗಲಿ. ಆನಂದ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ಪ್ರಶ್ನೆ ಇದ್ದರೆ ತಡ ಯಾಕೆ, ಕೆಳಗಡೆ ಕಾಣಿಸಿರುವಂಥ ವಾಟ್ಸಪ್ ನಂಬರ್ಗೆ ತಾವು ಮೆಸೇಜನ್ನು ಕಳಿಸೋ ಮುಖೇನ ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕೆ ಗುರುಗಳು ಖಂಡಿತ ಉತ್ತರವನ್ನು ನೀಡ್ತಾರೆ. ಪತ್ರದ ಮುಖೇನ ಅಥವಾ ಮೇಲ್ ಮುಖೇನ ಕೂಡ ಪ್ರಶ್ನೆಯನ್ನು ಕಳಿಸ್ಕೊಡಿ. ಜೊತೆಗೆ NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕಾರ್ಯಕ್ರಮ ಯಾವಾಗ ಬೇಕಾದರೂ ವೀಕ್ಷಿಸಬಹುದು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗುರುಗಳೇ, ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಧನುರಾಶಿಯವರಿಗೆ ಇವತ್ತು ಸ್ವಲ್ಪ ಭಯಮಿಶ್ರಿತವಾದಂಥ ವಾತಾವರಣ. ಅದರಲ್ಲೂ ವಿಶೇಷವಾಗಿ ತಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟು ಹೆಚ್ಚು ಎಚ್ಚರಿಕೆಯನ್ನು ತೋರಿಸಬೇಕಾದಂಥ ಅನಿವಾರ್ಯತೆ ಉಂಟು. ಹಾಗಾಗಿ ಅಗತ್ಯ ಬಿದ್ದ ಪಕ್ಷದಲ್ಲಿ ಯೋಗ್ಯವಾದ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡುವುದರ ಜೊತೆಯಲ್ಲಿ ಆಂಜನೇಯನ ದರ್ಶನವನ್ನು ಮಾಡತಕ್ಕಂಥದ್ದು ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸ ಮೊದಲಾದಂತಹ ಸ್ತೋತ್ರಾದಿಗಳನ್ನು ಪಠನ ಮಾಡ್ತಕ್ಕಂಥದ್ದು, ಇಲ್ಲ ಆಂಜನೇಯನ ಮೂಲ ಮಂತ್ರ ಅಂತಕ್ಕಂಥದ್ದು ಉಂಟು. ನಾನು ಹೇಳ್ತೇನೆ ಮುಕ್ತವಾಗಿ, ನೀವು ಬರ್ಕೊಳ್ಳೋದು ನಿಮ್ಮ ಕೈಲುಂಟು. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ನಮಃ. ನೆನ್ಪಿಟ್ಕೊಳ್ಳಿ, ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ನಮಃ ಅನ್ನುವಂಥ ಈ ಒಂದು ಮಂತ್ರವನ್ನು ಒಂದು ಪಾತ್ರೆ, ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡು ಬಲಗೈ ಮುಚ್ಚಿಡ್ಕೊಂಡು ಆ ನೀರಿನೊಳಗೆ 2 ಅಕ್ಷತೆ ಕಾಳು ಮತ್ತು 1 ತುಳಸಿ ಎಲೆಯನ್ನು ಹಾಕಿ ಕೈ ಮುಚ್ಚಿಕೊಂಡು ಈ ಒಂದು ಮಂತ್ರವನ್ನು 336 ಬಾರಿ ಆ ನೀರಿಗೆ ಅಭಿಮಂತ್ರಣೆ ಮಾಡಿ ನಿಮ್ಮ ತಾಯಿಗೆ ಕುಡಿಸಿದ ಪಕ್ಷದಲ್ಲಿ ತೀವ್ರತರವಾಗಿರತಕ್ಕಂಥ ಭಯದಿಂದ ಅವರಿಗೆ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಬಂದಿದ್ದಲ್ಲಿ ಸಂಪೂರ್ಣವಾಗಿ ಅದು ನಿವೃತ್ತಿ ಆಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿನದು ಮಕರ ರಾಶಿ.
ಮಕರ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಸಪ್ತಮಾಧಿಪತಿಯು ರಾಶ್ಯಾಧಿಪತಿಯೊಂದಿಗೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ, ದುಡ್ಡು ಕಾಸನ್ನು ಕೂಡ ನೋಡಬಹುದು. ಅಣ್ಣ ತಮ್ಮಂದಿರು ಒಟ್ಟಾಗಿ ಪಾರ್ಟ್ನರ್ಶಿಪ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ಹಾರ್ಡ್ವೇರ್ ಬಿಸ್ನೆಸ್ ಇತ್ಯಾದಿಗಳಿದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವೃದ್ಧಿಯನ್ನು ನೋಡ್ಬೋದು. ಹೈನುಗಾರಿಕೆ, ಪಶುಸಂಗೋಪನೆ ಇತ್ಯಾದಿಗಳನ್ನು ಮಾಡ್ತಿದ್ರೆ ವೃದ್ಧಿಯನ್ನು ನೋಡ್ಬೋದು. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್, ಸರ್ಕಾರಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸ್ವಲ್ಪ ಮಟ್ಟಿಗೆ ಪ್ರಮೋಷನ್ ಇತ್ಯಾದಿಗಳಿಗೆ ಪ್ರಯತ್ನ ಪಡ್ಬೋದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವೃದ್ಧಿಯನ್ನು ಊಹಿಸೋದ್ರ ಜೊತೆಯಲ್ಲಿ ಕೆಲವರಿಗೆ, ಅದರಲ್ಲೂ ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಇವತ್ತು ವಿದ್ಯಾಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆಯಾಗಿ ಕಾಣಿಸ್ತದೆ. ಉಳಿಕೆಯಂತೆ ಮಕರ ರಾಶಿಯವರಿಗೆ ಚೆನ್ನಾಗಿದೆ. ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಶುಕ್ರಕೇತು ದೋಷ ಪರಿಹಾರಕ್ಕೋಸ್ಕರವಾಗಿ ಲಕ್ಷ್ಮೀ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಷಷ್ಠಾಧಿಪತಿ ಧನಕ್ಕೆ ಬಂದಿರತಕ್ಕಂಥದ್ದು, ರಾಶ್ಯಾಧಿಪತಿಯೊಂದಿಗಿರ್ತಕ್ಕಂಥದ್ದು ಒಳ್ಳೆಯ ಒಂದು ಯೋಗ ಇದು. ಒಳ್ಳೆಯ ಫಲಗಳನ್ನು ನೋಡಬಹುದು. ಯಾಕೆಂದರೆ ಪೂರ್ಣ ಸ್ಥಿತಿಯಲ್ಲಿರ್ತಕ್ಕಂಥ ಪಂಚಮದ ಗುರು ಬಲಿಷ್ಠನಾಗಿರ್ತಕ್ಕಂಥವನು, ಭಾಗ್ಯಕ್ಕೆ ದೃಷ್ಟಿ, ತ್ರಿಕೋಣಕ್ಕೆ ದೃಷ್ಟಿ ಇರತಕ್ಕಂಥದ್ದು. ಧನಭಾವದಲ್ಲಿ ಷಷ್ಠಾಧಿಪತಿ, ಬೆಳ್ಳಿ ಬಂಗಾರ ವ್ಯಾಪಾರಿಗಳಿಗೆ ಉದ್ಯಮದಲ್ಲಿ ಪ್ರಗತಿಯನ್ನು ಊಹಿಸಬಹುದಾಗಿರುತ್ತೆ. ಸಾಕಷ್ಟು ಲಾಭಾಂಶಗಳನ್ನು ನೋಡಬಹುದು, ವೃದ್ಧಿಯನ್ನು ನೋಡಬಹುದು. ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಕೂಡ ಚೆನ್ನಾಗಿದೆ. ಡಾಕ್ಟರ್ಗಳಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಒಳ್ಳೆಯ ರೀತಿಯಲ್ಲಿ ಎಲ್ಲ ಪ್ರಾಕ್ಟೀಸ್ಗಳು ಸಹ ನಡೆಯುವಂಥ ವ್ಯವಸ್ಥೆ ಇದೆ. ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಶತಭಿಷ ನಕ್ಷತ್ರ ಜಾತರು ಕುಂಭರಾಶಿಯವರು, ವ್ಯಾಪಾರಿಗಳು ಸ್ವಲ್ಪ ಮಟ್ಟಿನ ನಷ್ಟವನ್ನು ನೋಡಬೇಕಾಗಿ ಬರಬಹುದು. ಉಳಿಕೆಯಂತೆ ಇವತ್ತಿನ ದಿನ ಚೆನ್ನಾಗಿದೆ. ಯಾರು ಈ ಶತಭಿಷ ನಕ್ಷತ್ರದ ವ್ಯಾಪಾರಿಗಳು ನಷ್ಟಾದಿಗಳನ್ನು ನೋಡ್ತೀರಿ ಅಂಥವರು ಪಂಚಮುಖಿ ಆಂಜನೇಯನ ಧ್ಯಾನವನ್ನು ಮಾಡ್ಕೊಳ್ಳಿ. ಕಾರಣ ಧನಸ್ಥಾನದಲ್ಲಿರ್ತಕ್ಕಂಥ ಶನಿಚಂದ್ರ ಯೋಗ. ಪಂಚಮುಖಿ ಆಂಜನೇಯನ ಆರಾಧನೆಯಿಂದ ದೋಷ ಪರಿಹಾರವಾಗುತ್ತೆ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥದ್ದು. ಅಷ್ಟಮ ಭಾವದ ಬುಧಮಂಗಳ ಯೋಗ, ಸಪ್ತಮಾಧಿಪತಿ. ಹಾಗಾಗಿ ಸ್ವಲ್ಪ ಮಟ್ಟಿನ ಸತಿಪತಿ ಕಲಹ ಅಂತಕ್ಕಂಥದ್ದು. ಯಾವ ಥರದಲ್ಲಿ ಅಂತಂದರೆ ಬೆಕ್ಕು ನಾಯಿ ಜಗಳದ ರೀತಿಯಲ್ಲಿ ಇರೋದಿಲ್ಲ. ಬದಲಾಗಿ ಎರಡು ಅತ್ಯಂತ ಪ್ರೀತಿಯಿಂದ ಜಗಳ ಆಡ್ತಕ್ಕಂತಹ ಜೀವಗಳಾಗಿ ಕಾಣಿಸುತ್ತೆ. ಆ ಜಗಳದಲ್ಲೂ ಒಂದು ಖುಷಿ ಇರ್ತದೆ. ಹುಸಿ, ಕೋಪ, ಸಿಟ್ಟು ಇತ್ಯಾದಿಗಳ ನಾಟಕಗಳನ್ನೆಲ್ಲ ಮಾಡ್ತಕ್ಕಂಥದ್ದೆಲ್ಲ ಕಾಣಿಸುತ್ತೆ. ಆದರೆ ದಯಮಾಡಿ ಮೀನರಾಶಿಯವರು ಏನಿದ್ದೀರಿ ನೆನಪಿಟ್ಕೊಳ್ಳಿ, ಈ ಸಂದರ್ಭವನ್ನು ತುಂಬ ಚೆನ್ನಾಗಿ ಚಾಕಚಕ್ಯತೆಯಿಂದ ನಿಭಾಯಿಸ್ಕೊಂಡು ಹೋದ ಪಕ್ಷದಲ್ಲಿ ಒಳ್ಳೆಯ ರೀತಿಯ ಫಲವನ್ನು ನೋಡ್ಬೋದು. ಕಾರಣ ಏನು ಅಂತಂದರೆ ಸಪ್ತಮಾಧಿಪತಿಯು ಮತ್ತು ಕುಟುಂಬಾಧಿಪತಿಯು ಒಟ್ಟಿಗಿರ್ತಕ್ಕಂಥದ್ದಾದ್ದರಿಂದ ಕೌಟುಂಬಿಕ ಸೌಖ್ಯವನ್ನು ಊಹಿಸಬಹುದಾಗಿರುತ್ತೆ. ಮತ್ತು ಅಲ್ಲಿಗೆ ದೃಷ್ಟಿ ಕೂಡ ಕುಟುಂಬಾಧಿಪತಿಯಾದ ಮಂಗಳ ನಿಮ್ಮ ರಾಶಿಗೆ ಮಿತ್ರನಾಗಿರೋದರಿಂದ ಅವನಿರ್ತಕ್ಕಂಥ ಕ್ಷೇತ್ರ ಕೂಡ ನಿಮ್ಮ ರಾಶಿಗೆ ಮಿತ್ರ ಕ್ಷೇತ್ರವಾಗಿರೋದರಿಂದ, ಅರ್ಥಾತ್ ಶುಕ್ರನಿಗೆ ಗುರು ಮಿತ್ರ, ಶುಕ್ರನ ಮನೆಯಲ್ಲಿರ್ತಕ್ಕಂಥ ಮಂಗಳನಿಗೂ ಗುರು ಮಿತ್ರನಾಗಿರ್ತಕ್ಕಂಥದ್ದಾದ್ದರಿಂದ, ಚಂದ್ರ ಅಲ್ಲಿ ಬಂದಿರೋದ್ರಿಂದ, ಚಂದ್ರನೂ ಮಂಗಳನಿಗೆ ಮಿತ್ರನಾಗಿರೋದರಿಂದ ಒಳ್ಳೆಯ ಫಲ ಅದು. ಹಾಗಾಗಿ ಕೌಟುಂಬಿಕವಾದಂತಹ ಸೌಖ್ಯವನ್ನು ನಿರೀಕ್ಷೆ ಮಾಡಬಹುದು. ಸುಖ ಸಮೃದ್ಧಿಯನ್ನು ಕೂಡ ನಿರೀಕ್ಷೆ ಮಾಡಬಹುದು. ಚೆನ್ನಾಗಿದೆ. ಶಿವಾರಾಧನೆಯನ್ನು ಮಾಡಿದ ಪಕ್ಷದಲ್ಲಿ ಇನ್ನಷ್ಟು ಉತ್ತಮವಾದಂಥ ಫಲ ಸಿಕ್ಕತ್ತೆ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ, ಇಷ್ಟೆಲ್ಲ ವಿಚಾರವನ್ನು ನಮಗಾಗಿ ನೀಡಿದ್ದಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನ ಅನುಗ್ರಹ ಎಲ್ಲರ ಮೇಲೂ ಇರಲಿ. ನಮಸ್ಕಾರ. ವೀಕ್ಷಕರೇ, ನಮ್ಮ ವಾಟ್ಸಪ್ ನಂಬರ್ಗೆ ಬರೀ ಪ್ರಶ್ನೆಗಳ ಸುರಿಮಳೆ ಮಾತ್ರವಲ್ಲ, ನಿಮಗೆ ಸಾರ್ವತ್ರಿಕವಾಗಿ ಅನ್ವಯಿಸುವಂಥ ಪ್ರಶ್ನೆ ಜೊತೆಗೆ ಯಾವುದಾದ್ರೂ ವಿಶೇಷವಾದ ಕ್ಷೇತ್ರದ ಬಗ್ಗೆ ಮಾಹಿತಿ ಇದ್ರೂ ಕೂಡ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಹೋಗಿ ಬರೋದಾ? ನಮಸ್ಕಾರ.